ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವಿನಯ್ ಕುಮಾರ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಕಾವೇರಿ ಫೋರ್ಟ್ ಶೋರೂಮ್ನಲ್ಲಿ ನಾನು ಸೇಲ್ಸ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಸ್ಟಾರ್ ಐ ಡಿ ಬಂದು 002316.74 ಅಂತ. ನಾನು ಇವತ್ತಿನ ದಿನ ನಿಮಗೆ ಫಿಗೋ ಮತ್ತು ನಮ್ಮ ಮಾರುತಿ ಸ್ವಿಫ್ಟ್ ವೆಹಿಕಲ್ಗಳ ಬಗ್ಗೆ ಕಂಪ್ಯಾರಿಸನ್ ಕೊಡೋದಕ್ಕೆ ಹೇಳಿದ್ದೀನಿ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಫೋರ್ಡ್ ಅನ್ನೋ ಕಂಪನಿಯು 1903ರಲ್ಲಿ ಸ್ಟಾರ್ಟ್ ಆಗಿದ್ದು ಬೈ ಹೆನ್ರಿ ಫೋರ್ಡ್ ಅಂತ. ಹೆನ್ರಿ ಫೋರ್ಡ್ನವರು ಮೊದಲು ಮಾಸ್ ಪ್ರೊಡಕ್ಷನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಮಾಸ್ ಪ್ರೊಡಕ್ಷನ್ ಬಲ್ಕ್ ಪ್ರೊಡಕ್ಷನ್ ಅನ್ನು ಮಾಡೆಲ್ ಟಿ ಜೊತೆಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಫೋರ್ಡ್ನ ಮೇನ್ ಪಿಲ್ಲರ್ಸ್ ಅಥವಾ ಬ್ರ್ಯಾಂಡ್ ಪಿಲ್ಲರ್ಸ್ ಅಂತ ನಾವೇನು ಹೇಳ್ತೀವಿ, ಆ ಬ್ರ್ಯಾಂಡ್ ಪಿಲ್ಲರ್ಸ್ಗಳು ಬಂದು ಕ್ವಾಲಿಟಿ, ಗ್ರೀನ್, ಸ್ಮಾರ್ಟ್ನೆಸ್ ಮತ್ತು ಸೇಫ್. ಈ 4 ಪಿಲ್ಲರ್ಗಳ ಮೇಲೆ ಫೋರ್ಡ್ನ ಎಲ್ಲ ವೆಹಿಕಲ್ಗಳು ನಿಂತಿದೆ. 4 ಪಿಲ್ಲರ್ಗಳು ಯಾಕೆ ಅಂತ ಹೇಳಿದ್ರೆ ದಿನನಿತ್ಯ ಜೀವನದಲ್ಲಿ ನಾವು ಯೂಸ್ ಮಾಡ್ಕೊಳ್ಳೋದು ಫೋರ್ಡ್ ವೆಹಿಕಲ್ಗಳು ಯೂಸ್ ಮಾಡ್ಕೊಳ್ಳೋದ್ರಿಂದ ಯೂಸ್ ಮಾಡೋ ಕಸ್ಟಮರ್ಸ್ಗಳಿಗೆ ಅಥವಾ ಜನರಿಗೆ ಪ್ರತಿಯೊಂದು ಕೂಡ ಅನುಕೂಲ ಆಗಲಿ, ಸೇಫ್ಟಿ ಅಥವಾ ಸ್ಮಾರ್ಟ್ನೆಸ್ಸು, ಹೊಸ ಟೆಕ್ನಾಲಜಿ ಆಯಿತು ಅಥವಾ ಈಗಿನ ಜನರೇಷನ್ ಪ್ರಕಾರ ಸೇಫ್ಟಿ ಏನಿದೆ ಆಯಿತು. ಈ ವೆಹಿಕಲ್ಗಳು ನಮ್ಮ ನ್ಯೂ ಜನರೇಷನ್ ಫಿಗೋ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಓಲ್ಡ್ ಜನರೇಷನ್ಗಿನ ವೆರಿ ಅಪ್ಗ್ರೇಡೆಡ್ ಮತ್ತು ಸ್ಮಾರ್ಟಾಗಿ ಡಿಸೈನ್ ಆಗಿರುವಂಥ ವೆಹಿಕಲ್. ಸ್ವಿಫ್ಟಿನ ಕಂಪ್ಯಾರಿಸನ್ ಜೊತೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಬರುವಂಥದ್ದು ಮುಂದ್ಗಡೆ ಡಿಸೈನ್ ಅಥವಾ ಫ್ರಂಟ್ ಡಿಸೈನ್. ಫ್ರಂಟ್ ಡಿಸೈನ್ ಬಂದು ಫೋರ್ಡ್ನ ನೋಸ್, ಸಿಗ್ನೇಚರ್ ನೋಸ್ ಡಿಸೈನ್ ಅಂತ ಹೇಳಿ ಕರಿತೀವಿ ನಾವು. ಇದನ್ನ ಟ್ರೆಪಸೈಡಲ್ ಗ್ರಿಲ್ ಜೊತೆಗೆ ಬಂದಿದೆ. ನೋಸ್ ಡಿಸೈನ್ ಟ್ರೆಪಸೈಡಲ್ ಗ್ರಿಲ್ ಜೊತೆಗೆ ಬಂದಿರೋದ್ರಿಂದ ನಿಮಗೆ ಸ್ಪೋರ್ಟಿ ಲುಕ್, ಒಂದು ಮಸ್ಕ್ಯುಲರ್ ಲುಕ್ ಕಾಣುತ್ತೆ. ಪ್ಲಸ್ ನಿಮಗೆ ಈ ಕ್ರೋಮ್ ಫಿನಿಶಿಂಗ್ ಏನು ಕೊಟ್ಟಿದ್ದಾರೆ ಈ ಗ್ರಿಲ್ ಅಲ್ಲಿ ನಿಮಗೆ, ಅದರಲ್ಲಿ ನಿಮಗೆ ಲುಕ್ ಎಲಾಗೇಟೆಡ್ ಲುಕ್ ಬರುತ್ತೆ. ಅಫಿಷಿಯಲ್ ಅಥವಾ ಪ್ರೀಮಿಯಂ ಲುಕ್ ನೀವು ಈ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ಅಲ್ಲಿ ಕಾಣ್ಬೋದು. ಎರಡನೇದಾಗಿ ನಿಮಗೆ ಈ ಏರ್ಡಮ್ ಜಾಸ್ತಿ ಈ ಟ್ರೆಪಸೈಡಲ್ ಗ್ರಿಲ್ ಇರೋದ್ರಿಂದ ಇಂಜಿನ್ ಇಂಟೇಕ್ ಸಿಸ್ಟಮ್ ಮತ್ತೆ ಒಳಗಡೆ ಪರ್ಫಾರ್ಮೆನ್ಸ್, ಇಂಜಿನ್ ಪರ್ಫಾರ್ಮೆನ್ಸ್ಗೆ ನಿಮಗೆ ಅನುಕೂಲವಾಗೋ ರೀತಿಯಲ್ಲಿದೆ. ಅದೇ ಸ್ವಿಫ್ಟ್ನ ನೀವು ನೋಡಿದ್ರೆ 2005-6ರಲ್ಲಿ ಲಾಂಚ್ ಆಗಿರೋದ್ರಿಂದ ನಿಮಗೆ ಹಳೆ ಡಿಸೈನ್ ಏನಿದೆ ಅದನ್ನ ಜಸ್ಟ್ ನಿಮಗೆ ರೀಡಿಸೈನ್ ಆಗಿ ರೀಕ್ರಿಯೇಷನ್ ಆಗಿ ಬರ್ತಾ ಇದೆ. ಇದು ಬ್ರ್ಯಾಂಡ್ ನ್ಯೂ ಡಿಸೈನ್ ನಿಮಗೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಡೈರೆಕ್ಟ್ ಆಗಿ ಫೋರ್ಡ್ ಅವರು ನ್ಯೂ ಜನರೇಷನ್ ಫಿಗೋ ಜೊತೆಗೆ ನಿಮಗೆ ಮಾರ್ಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಇದೇ ಫ್ರಂಟ್ ಡಿಸೈನ್ ಅಲ್ಲಿ ನಿಮಗೆ ರ್ಯಾಪ್ ಅರೌಂಡ್ ಹೆಡ್ ಲ್ಯಾಂಪ್ಸ್ ನಮಗೆ ಸಿಗುತ್ತೆ. ಸ್ವಿಫ್ಟ್ ಅಲ್ಲಿ ನಿಮಗೆ ಈ ರ್ಯಾಪ್ ಅರೌಂಡ್ ಹೆಡ್ ಲ್ಯಾಂಪ್ಸ್ ಸಿಗೋದಿಲ್ಲ. ಸ್ವಿಫ್ಟ್ ಅಲ್ಲಿ ಜಸ್ಟ್ ಎಲಾಗೇಟೆಡ್, ಬಾಡಿ ಎಲಾಗೇಟೆಡ್ ನಿಮಗೆ ಹೆಡ್ ಲ್ಯಾಂಪ್ಸ್ ಸಿಗುತ್ತೆ. ರ್ಯಾಪ್ ಅರೌಂಡ್ ಹೆಡ್ ಲ್ಯಾಂಪ್ಸ್ ಅಲ್ಲಿ ನಿಮಗೆ ವೆಹಿಕಲ್ ಅಲ್ಲಿ ಸಿಗೋದ್ರಿಂದ ನಿಮಗೆ ವಿಸಿಬಿಲಿಟಿ ಏರಿಯಾ ಜಾಸ್ತಿ ಇರುತ್ತೆ. ಅಂದ್ರೆ ಬೆಳಕು ಬೀಳುವಂತ ಜಾಗ ಏನಿದೆ ಅದು ಜಾಸ್ತಿ ಇರೋದ್ರಿಂದ ನೈಟ್ ಡ್ರೈವ್ಗಳು ನಿಮಗೆ ತುಂಬಾ ಕಂಫರ್ಟಬಲ್ ಆಗಿ ಸಿಗುತ್ತೆ. ನೈಟ್ ಡ್ರೈವ್ ಕಂಫರ್ಟಬಲ್ ಆಗಿತ್ತು ಅಂತಂದ್ರೆ ಅದು ಆಟೋಮೆಟಿಕಲಿ ನಿಮಗೆ ಸ್ಮಾರ್ಟ್ನೆಸ್ ವಿತ್ ಸೇಫ್ಟಿ ನಿಮಗೆ ಸಿಕ್ಕಂಗೆ ಆಗುತ್ತೆ. ನೈಟ್ ಡ್ರೈವ್ಸ್ ಅಲ್ಲಿ ಬೆಳಕು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ವೆಹಿಕಲ್ ವಿತೌಟ್ ಆಕ್ಸಿಡೆಂಟ್ ಸ್ಪೀಡ್ ಮೂವ್ಮೆಂಟ್ ಆಗುತ್ತೆ. ವೆಹಿಕಲ್ ಡಿಸೈನ್ ಅಲ್ಲಿ ನಾವು ಹೇಳಿದ್ವಿ ಸ್ಮಾರ್ಟ್ನೆಸ್ ಡಿಸೈನಿಂಗ್ ಅಲ್ಲಿ ಸ್ಮಾರ್ಟ್ ವೇ ಅಲ್ಲಿ ಡಿಸೈನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಆ ಸ್ಮಾರ್ಟ್ ವೇನ ನಾವು ಏರೋಡೈನಾಮಿಕ್ ಡಿಸೈನ್ ಅಂತ ಹೇಳಿ ಕರಿತೀವಿ. ಸ್ವಿಫ್ಟ್ ಅಲ್ಲಿ ಏರೋಡೈನಾಮಿಕ್ಸ್ ಇದ್ರೂ ಕೂಡ ನಿಮಗೆ ಬಲ್ಜಿ ಅಥವಾ ಏನು ರೌಂಡ್ ಡಿಸೈನ್ ಇರೋದ್ರಿಂದ ನಿಮಗೆ ಹೈವೇಲಿ ಸ್ಟೆಬಿಲಿಟಿ ಸಿಗೋದಿಲ್ಲ. ಅದೇ ನಮ್ಮ ಫೋರ್ಡ್ ವೆಹಿಕಲ್ಗಳಲ್ಲಿ ನಿಮಗೆ ಏರೋಡೈನಾಮಿಕ್ಸ್ ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡಿರೋದ್ರಿಂದ ಪ್ರತಿಯೊಂದು ಜಾಗದಲ್ಲಿ ನಿಮಗೆ ಹೈವೇಲು ಕೂಡ ಪೆಪ್ಪಿ ಡ್ರೈವಿಂಗ್ ಅಥವಾ ಕಂಫರ್ಟಬಲ್ ಡ್ರೈವಿಂಗ್ ಅಂತ ಹೇಳಿ ಸಿಗುತ್ತೆ. ಅದೇ ಫಿಗೋದಲ್ಲಿ ನಾವು ನಿಮಗೆ ಬಾನೆಟ್, ಅಂಡರ್ ದ ಬಾನೆಟ್ ನೋಡಬೇಕು ಅಂತ ಈ ಫ್ಯಾಬ್ರಿಕೇಟೆಡ್ ಒಂದು ಕವರ್ ಕೊಟ್ಟಿದ್ದಾರೆ. ಈ ಫ್ಯಾಬ್ರಿಕೇಶನ್ ಕವರ್ ನಿಮಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಂಜಿನ್ ನಾಯ್ಸ್, ವೈಬ್ರೇಷನ್ ಮತ್ತೆ ಹೀಟ್ ಆದಷ್ಟು ಅವಾಯ್ಡ್ ಆಗಲಿ, ಒಳಗಡೆ ಪ್ಯಾಸೆಂಜರ್ ಕಂಪಾರ್ಟ್ಮೆಂಟ್ಗೆ ಅದರ ಯಾವುದೇ ರೀತಿ ಎಫೆಕ್ಟ್ ಬೀಳದೇ ಇರಲಿ ಅಂತ ಹೇಳ್ಬಿಟ್ಟು ನಿಮ್ಗೀಗ ಈ ಫ್ಯಾಬ್ರಿಕ್ ಕವರ್ ಕೊಟ್ಟಿದ್ದಾರೆ.
ಪ್ಲಸ್ ನಿಮಗೆ ಅಂಡರ್ ದ ಬಾನೆಟ್ ನಾವು ಇಂಜಿನ್ ರೂಮಲ್ಲಿ ನೋಡಬೇಕು ಅಂತ ಹೇಳಿದ್ರೆ ನಿಮಗೆ 3 ಥರದ ಇಂಜಿನ್ ಸಿಸ್ಟಮ್ ಸಿಗುತ್ತೆ. ಸ್ವಿಫ್ಟಲ್ಲಿ ನಿಮಗೆ 2 ಥರದ ಇಂಜಿನ್ ಸಿಸ್ಟಮ್ ಸಿಗೋದು, ಒಂದು ಪೆಟ್ರೋಲ್ ಮತ್ತೊಂದು ಡೀಸೆಲ್. ಫೋರ್ಡಲ್ಲಿ ನಿಮಗೆ 3 ಥರದ ಇಂಜಿನ್ ಸಿಸ್ಟಮಲ್ಲಿ ನಿಮಗೆ 2 ಪೆಟ್ರೋಲ್ ಇಂಜಿನ್ ಬರುತ್ತೆ. ಒಂದು 1.2 ಲೀಟರ್ 1200 cc 1.2 ಲೀಟರ್ 88 PS ಪವರ್ ಇರುವಂಥ ಪೆಟ್ರೋಲ್ ಇಂಜಿನ್ ವಿತ್ 5 ಸ್ಪೀಡ್ ಮ್ಯಾನ್ಯುವಲ್ ಸಿಂಕ್ರೋನಸ್ ಗೇರ್ ಬಾಕ್ಸ್ ಜೊತೆ ಬರುತ್ತೆ. ಎರಡನೇದು 1500 cc TIVCT ಟೆಕ್ನಾಲಜಿ ಇರುವಂತಹ ಪೆಟ್ರೋಲ್ ಇಂಜಿನ್ DPS 6 ಆಟೋ ಟ್ರಾನ್ಸ್ಮಿಷನ್ ಜೊತೆ ಬರುವಂಥದ್ದು. ನೀವು ಇಲ್ಲೇ ನೋಡ್ತಾ ಇದ್ದೀರಾ, ಇದು ನಿಮಗೆ ಸಿಗ್ತಾ ಇರೋದು 1.5 ಲೀಟರ್ 100 PS ಪವರ್ ಇರುವಂಥ ನಿಮಗೆ ಡೀಸೆಲ್ ಮೋಟರ್. ಈ ಡೀಸೆಲ್ ಎಂಜಿನಲ್ಲಿ ನಿಮಗೆ 215 Nm ಟಾರ್ಕ್ ಸಿಗುತ್ತೆ. ಅಂದರೆ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟಲ್ಲಿ ಈ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟಲ್ಲಿ ಫಸ್ಟ್ ಇನ್ ಸೆಗ್ಮೆಂಟ್ ನಿಮಗೆ 100 PS ಪವರ್ ಇರುವಂತಹ ವೆಹಿಕಲ್ ಸಿಗ್ತಾ ಇರೋದು. ಅದೇ ಸ್ವಿಫ್ಟಲ್ಲಿ ನೀವು ನೋಡಬೇಕು ಅಂತ ಹೇಳಿದ್ರೆ 1200 cc VVT ಇಂಜಿನ್ ಅಂತೇಳಿ ಪೆಟ್ರೋಲ್ ಇಂಜಿನ್ ಬರುತ್ತೆ ವಿತ್ 68 bhp ಪವರ್. ಡೀಸೆಲ್ ಇಂಜಿನ್ ಕಂಪೇರ್ ಮಾಡಿದ್ರೆ ನಿಮಗೆ 1.2 ಲೀಟರ್ ಅಂದರೆ 1248 cc 75 PS ಡೀಸೆಲ್ ಇಂಜಿನ್ ಬರುತ್ತೆ. ಆ ಡೀಸೆಲ್ ಇಂಜಿನಲ್ಲಿ ನಿಮಗೆ 190 Nm ಟಾರ್ಕ್ ಬರುತ್ತೆ. ಅಂದರೆ ಕಂಪ್ಯಾರಿಸನ್ ಸ್ವಿಫ್ಟಿಗಿಂತ ನಿಮಗೆ ಬಿಗರ್ ಮೋಟಾರ್ ಬರುತ್ತೆ, 300 cc ಜಾಸ್ತಿ ಅಂತ ಪವರ್ cc ಇಂಜಿನು, 25 bhp ಪವರ್ ಜಾಸ್ತಿ ಸಿಗುತ್ತೆ. ಅಂದರೆ 100 bhp ಪವರ್ ಸಿಗುತ್ತೆ. ಟಾರ್ಕ್ ಅಡ್ವಾಂಟೇಜ್ ನಿಮಗೆ ತುಂಬ ಸಿಗೋದ್ರಿಂದ ಲೋಯರ್ ಸ್ಪೀಡ್ಸಲ್ಲೂ ಕೂಡ ವಿತೌಟ್ ಗೇರ್ ಶಿಫ್ಟಿಂಗ್ ನೀವು ವೆಹಿಕಲ್ಗಳನ್ನ ಓವರ್ಟೇಕ್ ಮಾಡ್ಬೋದು. ಮೈಲೇಜ್ಗೆ ನಿಮಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಈ ವೆಹಿಕಲ್ಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ 1500 cc ಇಂಜಿನಲ್ಲಿ ನಿಮಗೆ ಸಿಗ್ತಾ ಇರೋದು 25.83 ಕಿಲೋಮೀಟರ್ ಸರ್ಟಿಫೈಡ್ ಮೈಲೇಜ್. ಅದೇ ಸ್ವಿಫ್ಟಲ್ಲಿ ನೀವು ನೋಡಬೇಕು ಅಂದರೆ 1248 cc ಇಂಜಿನ್ ಜೊತೆಗೆ ಸಿಗ್ತಾ ಇರೋದು 25.20 ಕಿಲೋಮೀಟರ್ಸ್ ಮೈಲೇಜ್ ನಿಮಗೆ ಸಿಗ್ತಾ ಇದೆ. ಫೋರ್ಡ್ನವರು ಇದೇ ಜೊತೆಗೆ ಸ್ವಂತ ಫೋರ್ಡ್ ಇಂಜಿನ್ ಡೀಸೆಲ್ ಇಂಜಿನ್ ಆಗಿರೋದ್ರಿಂದ ರಿಫೈನ್ಮೆಂಟ್ನ ಜೊತೆಗೆ ವಾರಂಟಿ ಕೂಡ ನಿಮಗೆ ವಾರಂಟಿ ಸೇಫ್ಟಿ ಕೂಡ ನಿಮಗೆ ಅಡಿಷನಲ್ ಆಗಿ ಕೊಟ್ಟಿರುತ್ತೆ. ಆದರೆ ನಿಮಗೆ ಸ್ಟ್ಯಾಂಡರ್ಡ್ ವಾರಂಟಿ ನಿಮಗೆ ಸ್ವಿಫ್ಟಲ್ಲಾದರೆ ಬರುವಂಥದ್ದು 2 ವರ್ಷ ಅಥವಾ 40,000 ಕಿಲೋಮೀಟರ್ ಬರುತ್ತೆ. ಅದೇ ಫೋರ್ಡ್ ಇಂಜಿನ್ಸಲ್ಲಿ ನಿಮಗೆ ಬರುವಂಥದ್ದು 2 ವರ್ಷ ಅಥವಾ 80,000 ಕಿಲೋಮೀಟರ್ ವಾರಂಟಿ ಬರುತ್ತೆ. ಆಪ್ಷನಲ್ ವಾರಂಟಿ 3rd and 4th ಇಯರ್ ಎಕ್ಸ್ಟೆಂಡಬಲ್ ವಾರಂಟಿ ನಿಮಗೆ 1 ಲಕ್ಷ ಕಿಲೋಮೀಟರ್. ಒಟ್ಟಾರೆ ನಿಮಗೆ 4 ವರ್ಷ ಅಥವಾ 1 ಲಕ್ಷ ಕಿಲೋಮೀಟರ್ ವಾರಂಟಿ ಫೋರ್ಡ್ನ ವೆಹಿಕಲಲ್ಲಿ ನಿಮಗೆ ಸಿಗುತ್ತೆ. ಸ್ವಿಫ್ಟಲ್ಲಿ ನಿಮಗೆ ಮ್ಯಾಕ್ಸಿಮಮ್ 40,000 ಕಿಲೋಮೀಟರ್ ಮಾತ್ರ ವಾರಂಟಿ ಸಿಗುವಂಥದ್ದು. ಸೊ ನಿಮ್ಮ ಪೀಸ್ ಆಫ್ ಮೈಂಡ್ ಡೇ ಬೈ ಡೇ ಯೂಸೇಜ್ ಒಳಗಡೆ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು ಫೋರ್ಡ್ ವೆಹಿಕಲ್ ಜೊತೆ ನಿಮ್ಮ ಪೀಸ್ ಆಫ್ ಮೈಂಡ್ ಜಾಸ್ತಿ ಇದೆ. ಹಾಗೆ ವೆಹಿಕಲ್ನ ಪಕ್ಕದಲ್ಲಿ ಬಂದು ನಿಮಗೆ ಫಸ್ಟ್ ಕಾಣೋದು ನಮಗೆ ಮಿರರ್ ಡಿಸೈನಲ್ಲಿ ನೀವು ನೋಡಿದ್ರೆ ಸ್ವಿಫ್ಟಲ್ಲಿರೋದು ಮೊಟ್ಟೆ ಆಕಾರದ ಒಂದು ಮಿರರ್ ಬರುತ್ತೆ. ಮೊಟ್ಟೆ ಆಕಾರದ ಮಿರರಲ್ಲಿ ಅಂತ ಹೇಳಿದ್ರೆ ಏರೋಡೈನಾಮಿಕ್ಸ್ ಅಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಆಗ್ಬೋದು. ಒಳಗಡೆ ಕುತ್ಕೊಂಡಾಗ ವೆಹಿಕಲ್ ಮೂವ್ ಆಗಬೇಕಾದ್ರೆ ನಿಮಗೆ ಇಲ್ಲಿ ಏರ್ ಏನು ಟಚ್ ಆಗುತ್ತೆ ಅಥವಾ ಏರ್ ಫ್ರಿಕ್ಷನ್ ಏನಿದೆ ಆ ನಾಯ್ಸ್ ನಿಮಗೆ ಒಳಗಡೆ ಗೊತ್ತಾಗುತ್ತೆ. ಬಟ್ ಅದೇ ನೀವು ಫೋರ್ಡ್ ಫಿಗೋ ಮಿರರ್ನ ನೋಡಿದ್ರೆ ನಿಮಗೆ ಇದು ಕೂಡ ಒಂದು ಶಾರ್ಪ್ನೆಸ್ ರೀತಿಯಲ್ಲಿ ಕ್ರಿಯೇಟ್ ಮಾಡಿರೋದು, ಶಾರ್ಪ್ನೆಸ್ ಡಿಸೈನ್ನ ರೆಡಿ ಮಾಡಿರೋದ್ರಿಂದ ನಿಮಗೆ ಇದರಲ್ಲೂ ಕೂಡ ಗಾಳಿನ ಸೀಳುತ್ತೆ. ಅಂದರೆ ಏರೋಡೈನಾಮಿಕ್ ಟೆಕ್ನಿಕ್ ನಿಮಗೆ ಇಲ್ಲೂ ಕೂಡ ವರ್ಕ್ ಆಗೋದ್ರಿಂದ ಗಾಳಿ ಫ್ರಿಕ್ಷನ್ಸ್ ಏನಿದೆ ಆ ಫ್ರಿಕ್ಷನ್ ನಿಮಗೆ ಇಲ್ಲಿ ಒಳಗಡೆ ಕೂತಿರೋದಾಗಲಿ ಗೊತ್ತಾಗಲ್ಲ. ಫ್ರಿಕ್ಷನ್ ತುಂಬ ಕಡಿಮೆ ಇರುತ್ತೆ, ವೆಹಿಕಲ್ ನಾಯ್ಸ್ ಅಂತೇಳಿ ಅನಿಸಲ್ಲ. ಅಲ್ಲಿಂದ ಈ ಕಡೆ ಬಂದರೆ ನಿಮಗೆ 14 ಇಂಚ್ ಸೈಜ್ ಅಲಾಯ್ ವೀಲ್ಸ್ ಜೊತೆಗೆ ಟ್ಯೂಬ್ಲೆಸ್ ಟೈರ್ಸ್ ಬರ್ತಾ ಇದೆ. ಟ್ಯೂಬ್ಲೆಸ್ ಟೈರ್ಸ್ ನಿಮಗೆ ಮೈಲೇಜ್ ಇನ್ಕ್ರಿಮೆಂಟ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ. ವಿತ್ 14 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇರೋದ್ರಿಂದ ನಿಮಗೆ ಲುಕ್ ವೈಸಲ್ಲಿ ಚೆನ್ನಾಗಿ ಸಿಗುತ್ತೆ. ಮೇನ್ ವೀಲ್ ಟು ವೀಲ್ ನಾವೇನು ಡಿಸ್ಟೆನ್ಸ್ ವೀಲ್ ಬೇಸ್ ಅಂತ ಹೇಳ್ತೀವಿ. ಈ ಸೆಂಟ್ರ್ ವೀಲಿಂದ ರೇರ್ ಸೆಂಟ್ರ್ ವೀಲ್ ವೀಲ್ ಬೇಸ್ 2491 mm ಇದೆ. ಅಂದರೆ 2491 ವೀಲ್ ಬೇಸ್ ಇದೆ. ಬಟ್ ಅದೇ ನೀವು ಸ್ವಿಫ್ಟಲ್ಲಿ ನೋಡೋದಾದ್ರೆ 2430 mm ಬರುತ್ತೆ. ಅಂದರೆ ಈ ಸ್ವಿಫ್ಟ್ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟಲ್ಲಿ ಇರೋ ಸ್ವಿಫ್ಟಿನ ವೀಲ್ ಬೇಸ್ ಇಂದ ಫಿಗೋ ವೀಲ್ ಬೇಸ್ 61 mm ನಿಮಗೆ ಜಾಸ್ತಿ ಬರುತ್ತೆ. ವೀಲ್ ಬೇಸ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ರೋಡ್ ಸ್ಟೆಬಿಲಿಟಿ ವೆಹಿಕಲ್ದು ರೋಡ್ ಸ್ಟೆಬಿಲಿಟಿ ನಿಮಗೆ ಚೆನ್ನಾಗಿ ಸಿಗುತ್ತೆ. ರೋಡ್ ಸ್ಟೆಬಿಲಿಟಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಟ್ರಾಕ್ಷನ್ ಕಡಿಮೆ ಜಾಸ್ತಿ ಇದ್ದು ನಿಮಗೆ ಮೈಲೇಜ್ ಕಡಿಮೆ ಆಗ್ತಾ ಇದೆ. ಮೈಲೇಜ್ ಹೆಚ್ಚಿಗೆ ಬರ್ತಾ ಇರುತ್ತೆ. ಸ್ವಿಫ್ಟಲ್ಲಿ ನಿಮಗೆ ಮೈಲೇಜ್ ಕಡಿಮೆ ಆಗ್ತದೆ. ಪ್ಲಸ್ ನಿಮಗೆ ಈ ಗ್ರೌಂಡ್ ಕ್ಲಿಯರೆನ್ಸ್ ಏನು ಹೇಳ್ತೀವಿ ಅಂದರೆ ಲಾಸ್ಟ್ ಟಚ್ ಆಗುವಂಥ ಪಾರ್ಟ್ ಏನಿದೆ ಗ್ರೌಂಡ್ ಟು ಲಾಸ್ಟ್ ಪೋರ್ಷನ್ ಇರುವಂಥ ಬಾಡಿ ಪೋರ್ಷನ್ ಇರುವಂಥ ಜಾಗ ಇದು ನಿಮಗೆ ಫಿಗೋದಲ್ಲಿ 174 mm ಸಿಗುತ್ತೆ. ಸ್ವಿಫ್ಟಲ್ಲಿ ಇದು ನಿಮಗೆ 170 mm ಸಿಗುತ್ತೆ. 4 mm ಡಿಫ್ರೆನ್ಸ್ ಬರುತ್ತೆ ನಿಮಗೆ. ಬಟ್ ಅದು ನಿಮಗೆ ವೆಹಿಕಲ್ ಡ್ರೈವಿಂಗ್ ಏರೋಡೈನಾಮಿಕ್ಸ್ ಮತ್ತು ವೀಲ್ ಬೇಸ್ ಜಾಸ್ತಿ ಇದ್ದು ಈ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋದ್ರಿಂದ ನಿಮಗೆ ಹಂಪ್ಸಲ್ಲಿ ಟಚ್ ಆಗುವಂಥ ದೊಡ್ಡ ಹಂಪ್ಸಲ್ಲಿ ಟಚ್ ಆಗುವಂಥ ಕಂಪ್ಲೇಂಟ್ಸ್ ನಿಮಗೆ ಫಿಗೋದಲ್ಲಿ ಸಿಗಲ್ಲ. ಸ್ವಿಫ್ಟಲ್ಲಿ ವೀಲ್ ಬೇಸ್ ಕಡಿಮೆ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರೋದ್ರಿಂದ ಕೆಲವು ಸಲ ನಿಮಗೆ ಟಚ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ. ಸರಿ, ಇಂಟೀರಿಯರ್ ಸ್ಪೇಸಲ್ಲಿ ನೀವು ಬಂತಂದರೆ ನಿಮಗೆ ಒಟ್ಟಾರೆ 2 ಡೋರ್ ಪ್ಯಾಡ್ಗಳು ಮತ್ತು ಸೆಂಟ್ರ್ ಕನ್ಸೋಲ್ಗಳ ಜೊತೆಲಿ ನೀವು ಚೆಕ್ ಮಾಡಿದ್ರೆ ಟೋಟಲ್ ನಿಮಗೆ 20 ಸ್ಟೋರೇಜ್ ಸ್ಪೇಸಸ್ ಸಿಗುತ್ತೆ. ಕಾಯಿನ್ ಹೋಲ್ಡ್ರು, ಬಾಟಲ್ ಹೋಲ್ಡರು, ಮ್ಯಾಗ್ಝಿನ್ ಹೋಲ್ಡರ್ಸು,
ಮತ್ತು ಬಾಟಲ್ ಹೋಲ್ಡರ್ಸ್ ಬಂದು 1 ಲೀಟರ್ ವಾಟರ್ ಬಾಟಲ್ಸ್ಗಳನ್ನ ನೀವು ಸ್ಟೋರೇಜ್ ಮಾಡ್ಕೋಬೋದು. ಅಂದರೆ ಪ್ಲೆಂಟಿ ಆಫ್ ಸ್ಟೋರೇಜ್ ಸ್ಪೇಸಸ್, ನಿಮಗೆ ಜಾಸ್ತಿ ಸ್ಟೋರೇಜ್ ಸ್ಪೇಸಸ್ ಸಿಗೋದ್ರಿಂದ ನಿಮ್ಮ ಲಾಂಗ್ ಡ್ರೈವ್ಸ್ ಅಥವಾ ಡೈಲಿ ಯುಟಿಲಿಟಿಗೆ ನೀವು ಜಾಸ್ತಿ ವಸ್ತುಗಳನ್ನು ಕ್ಯಾರಿ ಮಾಡೋದ್ರಿಂದ ನಿಮ್ಮ ಡೈಲಿ ಯುಟಿಲಿಟಿ ಏನಿದೆ ಹೆಸಲ್ ಫ್ರೀ ಅಥವಾ ಟೆನ್ಷನ್ ಇಲ್ಲದೆ ಇರೋ ರೀತಿಯಲ್ಲಿ ನಿಮಗೆ ನಡೆಯುತ್ತೆ. ಅದರಿಂದ ನಿಮಗೆ ಡೈಲಿ ನಿಮ್ಮ ವರ್ಕ್ಗಳು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ನಿಮಗೆ ಎಲ್ಲ ಯುಟಿಲಿಟಿನೂ ನೀವು ಕ್ಯಾರಿ ಮಾಡೋಷ್ಟು ಸಫಿಷಿಯಂಟ್ ಸ್ಪೇಸ್ ನಿಮಗೆ ಸಿಗುತ್ತೆ. ಹಾಗೆ ಸರ್, ನೀವು ಈ ಸೀಟಿಂಗ್ ಪೊಸಿಷನ್, ನಾನು ಕೂತಿರೋ ಸೀಟಿಂಗ್ ಪೊಸಿಷನ್ನ ನಾವು ಚೆಕ್ ಮಾಡಿದ್ರೆ ನನ್ನ ಬಾಡಿ ಪೂರ್ತಿ ಈ ವೆಹಿಕಲ್ ಸೀಟಿಗೆ ಮರ್ಜ್ ಆಗಿದೆ. ಅಂದರೆ ಇದನ್ನು ಆ್ಯಂಟಿ ಸಬ್ಮೆರೈನ್ ಸೀಟಿಂಗ್ ಸಿಸ್ಟಮ್ ಅಂತ ಹೇಳಿ ನಾವು ಕರಿತೀವಿ. ಫೋರ್ಡಲ್ಲಿ ಇದು ಆ್ಯಂಟಿ ಸಬ್ಮೆರೈನ್ ಸೀಟಿಂಗ್ ಸಿಸ್ಟಮ್ ಕೊಟ್ಟಿರೋದ್ರಿಂದ ವೆಹಿಕಲ್ ಪ್ಯಾಸೆಂಜರ್ಸ್ ಡ್ರೈವಿಂಗ್ ಅನುಭವನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಯಾಕೆ ಬಾಡಿ ಅಲಾಂಗ್ ವಿತ್ ಫುಲ್ ಬಾಡಿ ನಿಮಗೆ ಇಲ್ಲಿ ಕವರ್ ಆಗಿರೋದ್ರಿಂದ ನಿಮಗೆ ಲಾಂಗ್ ಡ್ರೈವ್ಸಲ್ಲಿ ಬ್ಯಾಕ್ ಪೇನ್ ಬರುವಂಥದ್ದಾಗಲಿ, ಲಾಂಗ್ ಡ್ರೈವ್ಸ್ ಒಳಗಡೆ ನಿಮಗೆ ಸುಸ್ತಾಗೋವಂಥದ್ದಾಗಲಿ ಆಗಲ್ಲ. ಸೊ ಫಿಗೋದಲ್ಲಿ ನಿಮಗೆ ಡ್ರೈವ್ ಪ್ಲೆಜರ್ ಆ ವಿಚಾರದಲ್ಲಿ ಜಾಸ್ತಿ ಸಿಗುತ್ತೆ. ಪ್ಲಸ್ ನನ್ನ ಮಂಡಿ ಇಲ್ಲಿ ಎಲ್ಲೂ ಟಚ್ ಆಗ್ತಾ ಇಲ್ಲ, ಕಾಲನ್ನ ನಾವು ಚಾಚ್ಕೊಂಡು ಕುತ್ಕೋಬೋದಾಗಿರೋದ್ರಿಂದ ನಿಮಗೆ ಲೆಗ್ ರೂಮ್ ವಿಚಾರದಲ್ಲಿ ಮತ್ತು ಹೆಡ್ ರೂಮ್ ವಿಚಾರದಲ್ಲಿ ಇಲ್ಲಿ ಜಾಸ್ತಿ ಸಿಗುತ್ತೆ. ಹಾಗೆ ಡೋರ್ಸ್ನ ನೀವು ಚೆಕ್ ಮಾಡಿದ್ರೆ ಇದು ನಿಮಗೆ ವೈಡ್ ಓಪನಿಂಗ್ ಡೋರ್ಸ್ ಇದೆ. ಅಂದರೆ ನಾನು ಬರಬೇಕಾದ್ರೂ ಕೂಡ ಯಾವುದೇ ರೀತಿ ಸಹಾಯ ಇಲ್ಲದೆ ಇರೋ ರೀತಿಲಿ ಬಂದೆ, ಹೊರಗಡೆ ಇಳಿಬೇಕಾದ್ರೂ ಕೂಡ ಯಾವುದೇ ರೀತಿ ಸಹಾಯ ಇಲ್ದಂಗೆ ನಾನು ಇಳಿಬೋದು. ಸೊ ಹೊರಗಡೆ ನಾನು ಇಳಿಬೇಕಾದ್ರೆ ಯಾವುದು ಸಹಾಯ ಪಡ್ಕೊಳ್ಳಲ್ಲ ಅಂತ ಹೇಳಿದ್ರೆ, ಮನೆಯಲ್ಲಿ ದೊಡ್ಡವರು ಇರ್ಬೋದು, ಮಕ್ಕಳು ಇರ್ಬೋದು, ಏಜ್ ಆಗಿರೋಂಥವ್ರು ಇರ್ಬೋದು. ಸೊ ಅವರು ಆರಾಮಾಗಿ ಒಳಗಡೆ ಹೋಗಿ ಹೊರಗಡೆ ಬರೋ ರೀತಿಯಲ್ಲಿ ನಿಮಗೆ ಡೋರ್ನ ಡಿಸೈನ್ ಮಾಡಿದ್ದಾರೆ. ಈ ವೈಡ್ ಓಪನಿಂಗ್ ಡೋರ್ಸ್ ಜೊತೆಗೆ ಇದು 3 ಸ್ಟೆಪ್ ಓಪನಿಂಗ್ ಡೋರ್ಸ್ ಬರುತ್ತೆ. 3 ಸ್ಟೆಪ್ ಓಪನಿಂಗ್ ಡೋರ್ಸಲ್ಲಿ ಇದು ಫಸ್ಟ್ ಸ್ಟೆಪ್ಪಲ್ಲಿ ಲಾಕ್ ಆಗುತ್ತೆ, ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಆಗುತ್ತೆ, ಮತ್ತೆ ಬಂದಿದ್ದು ಥರ್ಡ್ ಸ್ಟೆಪ್. ಸೊ ಈ ರೀತಿ 3 ಸ್ಟೆಪ್ ಓಪನಿಂಗ್ ಡೋರ್ಸ್ ಇರೋದ್ರಿಂದ ನೀವು ವೆಹಿಕಲ್ನ ಸ್ಲೋಪಲ್ಲಿ ಏನಾದರೂ ನಿಲ್ಲಿಸಿದ್ರೆ ಅಥವಾ ಡೌನಲ್ಲಿ ನಿಲ್ಲಿಸಿದ್ರೆ ರಿವರ್ಸ್ ಸೈಡಲ್ಲಿ ನಿಮಗೆ ಡೋರು ಕ್ಲೋಸ್ ಆಗೋವಂಥದ್ದು ಅಥವಾ ಸಡನ್ ಆಗಿ ಬಂದು ಕ್ಲೋಸ್ ಆಗೋಂಥ ಭೀತಿ ಇರೋದಿಲ್ಲ. ಆ ರೀತಿ ನಿಮಗೆ ಶಾಕಿಂಗ್ ಇರೋದಿಲ್ಲ. ಲಾಕ್ ಆಗೋದ್ರಿಂದ ಏನಾದರೂ ಲಗೇಜ್ ಲೋಡ್ ಮಾಡಬೇಕಾದ್ರೆ ಅಥವಾ ವಯಸ್ಸಾದರೆ ಏನಾದ್ರು ಹತ್ತಬೇಕಾದ್ರೆ, ಪಾರ್ಕಿಂಗಲ್ಲಿ ವೆಹಿಕಲ್ ನಿಲ್ಲಿಸಬೇಕಾದ್ರೆ ಇನ್ನೊಂದು ವೆಹಿಕಲ್ಗೆ ಟಚ್ ಆಗತ್ತೆ ಅಂತ ಆ ರೀತಿ ಟೆನ್ಷನ್ ತಗೊಂಡು ನೀವು ಡೋರ್ ಇಟ್ಕೋಬೇಕು ಅನ್ನೋ ಪರಿಸ್ಥಿತಿ ಇದ್ರೊಳಗಡೆ ಬರೋದಿಲ್ಲ. ರೇರ್ ಡೋರಿಗೆ ಬಂದರೆ ಸರ್, ನಿಮಗೆ ರೇರ್ ಡೋರ್ ಕೂಡ 3 ಸ್ಟೆಪ್ ಓಪನಿಂಗ್ ವೈಡ್ ಓಪನಿಂಗ್ ಡೋರ್ಸ್ ಇದೆ. ರೇರ್ ಡೋರನ್ನು ನಾನು ಎಂಟ್ರಿ ಆದ ನಂತರ ನೀವು ನೋಡಬೇಕಾಗಿರೋ ವಿಚಾರ ಅಂತ ಹೇಳಿದ್ರೆ, ಮೊದಲನೇದು ನನ್ನ ಶೋಲ್ಡರು. ನಾನು ಕುತ್ಕೊಂಡಿರೋದ್ರಲ್ಲಿ ನನ್ನ ಶೋಲ್ಡರ್ ಫ್ರೀ ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಯಾಕಂದರೆ ಮುಂದ್ಗಡೆ ಪ್ಯಾಸೆಂಜರ್ಸ್ ಎಷ್ಟು ಇಂಪಾರ್ಟೆಂಟ್ಲಿ ಡ್ರೈವ್ ಮಾಡ್ತಾ ಇರ್ತಾರೆ ಅಥವಾ ಎಷ್ಟು ಇಂಪಾರ್ಟೆಂಟಾಗಿ ಸ್ಪೇಸ್ನ ಎಂಜಾಯ್ ಮಾಡ್ತಾ ಇರ್ತಾರೆ, ರೇರ್ ಪ್ಯಾಸೆಂಜರ್ಸಿಗೂ ಅಷ್ಟೇ ಸ್ಪೇಸ್ ಇತ್ತು ಅಂತ ಹೇಳಿದ್ರೆ ನಾವು ಹೊರಟಿರೋಂಥ ಒಂದು ಟ್ರಿಪ್ ಅಥವಾ ನಮ್ಮ ಡೈಲಿ ರುಟೀನ್ ಏನಿದೆ ಅದು ಚೆನ್ನಾಗಿ ಆಗ್ತಾ ಇರುತ್ತೆ. ಯಾವುದೇ ರೀತಿ ಮೂಡ್ ಆಫ್ ಆಗದೆ ಇರೋ ರೀತಿಲಿ ಆಗುತ್ತೆ. ಅದೇ ರೀತಿಲಿ ಫೋರ್ಡ್ ಡಿಸೈನ್ ಮಾಡಿರೋಂಥ ನಿಮ್ಮ ಫಿಗೋದ ವೆಹಿಕಲಲ್ಲಿ ನಿಮಗೆ ಈ ರೂಮಿ ಏರಿಯಾ ಏನಿದೆ, ಬ್ಯಾಕ್ ಸೈಡ್ ರೂಮ್ ಏರಿಯಾ ಏನಿದೆ, ಇದು ನಿಮಗೆ ಜಾಸ್ತಿ ಸಿಗೋದ್ರಿಂದ ನಿಮಗೆ ಇಲ್ಲಿ ಮಂಡಿ ಟಚ್ ಆಗಲ್ಲ. ಈ ಕರ್ವೇಚರ್ ಶೇಪ್ ಡಿಸೈನ್ ಸೀಟ್ ಡಿಸೈನ್ ಮಾಡಿರೋದ್ರಿಂದ ಹೈಟ್ ಇರೋ ವ್ಯಕ್ತಿಗಳು ಕುತ್ಕೊಂಡ್ರು ಕೂಡ ರೇರ್ ಪ್ಯಾಸೆಂಜರ್ ಸೀಟಲ್ಲಿ ಮಂಡಿ ಟಚ್ ಆಗೋದಿಲ್ಲ. ನಮ್ಮ ಶೋಲ್ಡರ್ ಫುಲ್ ಫ್ರೀ ಬರುತ್ತೆ, ಹೆಡ್ ರೂಮ್ ಜಾಸ್ತಿ ಬರುತ್ತೆ, ಮಂಡಿ ಟಚ್ ಆಗೋದಿಲ್ಲ ಅಂತ ಆಯಿತು ಅಂದರೆ ಲಾಂಗ್ ಡ್ರೈವ್ಸ್ಗಳನ್ನ ಅಥವಾ ಡ್ರೈವಿಂಗ್ ಟೋಟಲ್ ಡೇ ಬೈ ಡೇ ಡ್ರೈವಿಂಗನ್ನು ನಾವು ತುಂಬ ಪ್ಲೆಜರಸ್ ಆಗಿ ಎಂಜಾಯ್ ಮಾಡ್ಬೋದು. ಸೊ ಮಂಡಿ ಟಚ್ ಆಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಲಾಂಗ್ ಡ್ರೈವ್ಸಲ್ಲಿ ನೀ ಪೇನ್ಸ್ ಬರೋಲ್ಲ. ಮಂಡಿ ಕೊಕ್ಕೆ ಹಾಕ್ಕೊಂಡು ಕುತ್ಕೊಳ್ಳೋ, ಯಾಕಂದರೆ ನಾವು ಕಾಲು ಚಾಚ್ತಾ ಇದ್ದೀವಿ. ಸೊ ಮಂಡಿನ ಕೊಕ್ಕೆ ಹಾಕಿ ಕುತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮಗೆ ಬ್ಯಾಕ್ ಪೇನ್ ಬರೋಂಥ ಪ್ರಾಬ್ಲಮ್ಸ್ ಇರೋಲ್ಲ. ಸೊ ನಾವು ಮನೇಲಿ ಸೋಫಾದಲ್ಲಿ ಅಥವಾ ಮನೆಯಲ್ಲಿ ನಮ್ಮ ಆರಾಮ್ ಚೇರಲ್ಲಿ ಯಾವ ರೀತಿ ನಾವು ಕುತ್ಕೊಂಡ್ಬಿಟ್ಟು ನಮ್ಮ ಡೇ ಎಂಜಾಯ್ ಮಾಡ್ತೀವೋ ಅದೇ ರೀತಿ ನಾವು ಕಾರಲ್ಲಿ ಕುತ್ಕೊಂಡು ಕೂಡ ಅದೇ ಫೀಲಿಂಗ್ನ ನಾವು ಎಂಜಾಯ್ ಮಾಡ್ಬೋದು ಸರ್. ಬಟ್ ಅದೇ ಕಂಪ್ಯಾರಿಸನ್ ನಿಮಗೆ ಸ್ವಿಫ್ಟ್ನಲ್ಲಿ ಮಾಡ್ತಾ ಇರೋದ್ರಿಂದ ನಿಮಗೆ ವೀಲ್ ಬೇಸ್ ಕಡಿಮೆ ಇರೋದ್ರಿಂದ ಇಂಟೀರಿಯರ್ ರೂಮ್ ನಿಮಗೆ ಕಡಿಮೆ ಆಗುತ್ತೆ. ಅದೇ ನೀವು ಸ್ವಿಫ್ಟನ್ನು ನೋಡಿದವಾಗ ನಿಮಗೆ ಹೆಡ್ ರೂಮಲ್ಲಿ ಸ್ವಲ್ಪ ಕಡಿಮೆ ಅಂತೇಳಿ ಅನಿಸುತ್ತೆ. ಸೆಕೆಂಡ್ ಥಿಂಗ್, ನಿಮಗೆ ಸ್ವಿಫ್ಟ್ನಲ್ಲಿ ಈ ಪೋರ್ಷನ್ ಏನಿದೆ, ಸೀಟಿಂಗ್ ಪೋರ್ಷನ್ ವೀಲ್ ಬೇಸ್ ಕಡಿಮೆ ಆಗಿರೋ ಕಾರಣದಿಂದ ಸ್ವಿಫ್ಟಿನ ನಿಮಗೆ ಈ ಮಂಡಿ ಹಿಂದ್ಗಡೆ ಸೀಟಿಗೆ ಮುಂದ್ಗಡೆ ಸೀಟಿಗೆ ಟಚ್ ಆಗ್ತಾ ಇರೋ ಕಾರಣ ನಿಮಗೆ ಅಂಥ ಲಾಂಗ್ ಡ್ರೈವ್ನ ತುಂಬ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಸರ್, ನಾವು ಬ್ಯಾಕ್ ಸೈಡ್ ಡಿಸೈನ್ಗೆ ಬಂದವಾಗ ನೀವು ಇಲ್ಲಿ ನೋಡ್ಬೋದು, ನಿಮಗೆ ಬ್ಯಾಕ್ ಸೈಡ್ ಡಿಸೈನಲ್ಲಿ ಕ್ರೀಸ್ ಲೈನ್ಸ್ಗಳು ಅಲಾಂಗ್ ವಿತ್ ನಿಮಗೆ ಸ್ಟಾಪ್ ಲ್ಯಾಂಪ್, ಕ್ರೀಸ್ ಲೈನ್ಸ್, ರ್ಯಾಪ್ ಅರೌಂಡ್ ಸ್ಟಾಪ್ ಲ್ಯಾಂಪ್ಸ್ ಜೊತೆಗೆ ಕ್ರೀಸ್ ಲೈನಿಂಗ್ ಡಿಸೈನ್ ಕೊಟ್ಟಿದ್ದಾರೆ. ಇದು ಒಂದು ಮಸ್ಕ್ಯುಲರ್ ಲುಕ್ ಜೊತೆಗೆ ನಿಮಗೆ ಕ್ಯೂಟ್ನೆಸ್ನ ಆ್ಯಡ್ ಮಾಡುತ್ತೆ. ಸೊ ಅಗಲವಾದ ನಿಮಗೆ ಟೈಲ್ ಗೇಟ್ಸ್ ಏನಿದೆ, ಅಗಲವಾದ ಟೈಲ್ ಗೇಟ್ಸ್ ಕೊಟ್ಟಿರೋದ್ರಿಂದ ಫಾಗ್ ಲ್ಯಾಂಪ್ ಆಗಲಿ ಸ್ಟಾಪ್ ಲ್ಯಾಂಪ್ ಆಗಲಿ ನಿಮಗೆ ಜಾಸ್ತಿ ಬ್ರೈಟ್ನೆಸ್ ಇರುತ್ತೆ. ಮತ್ತು ನಿಮ್ಮ ಹಿಂದೆ ಬರ್ತಾ ಇರೋಂಥ ವೆಹಿಕಲ್ಗಳೇ ವಿಸಿಬಿಲಿಟಿ ತುಂಬ ಕ್ಲಿಯರ್ ಇರುತ್ತೆ. ವಿತ್ ನಿಮಗೆ ಕ್ರೋಮ್ ಲೈನಿಂಗ್ ಒಳಗಡೆ ಕೊಟ್ಟಿರೋದ್ರಿಂದ ಇಂಡಿಕೇಟರ್ ಮತ್ತು ಸ್ಟಾಪ್ ರಿವರ್ಸ್ ಲೈಟ್ ಜಾಗದಲ್ಲಿ ಕ್ರೋಮ್ ಲೈಟ್ ನಿಮಗೆ ಆ್ಯಡೆಡ್ ಬ್ಯೂಟಿ ಬರುತ್ತೆ. ನೈಟ್ ಟೈಮಲ್ಲಿ ನಿಮಗೆ ರಿಫ್ಲೆಕ್ಷನ್ ಕೂಡ ಚೆನ್ನಾಗಿ ಸಿಗ್ತಾರೆ. ಸೊ ರೇರ್ ಪೋರ್ಷನ್ಸ್ ಏನಿದೆ, ಆ ರೇರ್ ಪೋರ್ಷನ್ಸ್ ನಿಮಗೆ ಡ್ರೈವ್ ಮಾಡಬೇಕಾದ್ರೆ ಬ್ಯಾಕ್ ಸೈಡ್ ಇರೋಂಥ ವೆಹಿಕಲ್ಗಳು ವಿಸಿಬಿಲಿಟಿ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಇದು ಟಾಪ್ ಮೌಂಟೆಡ್ ರೂಫ್ ಲೈಟ್, ಬ್ರೇಕ್ ಲೈಟ್ ಬರುತ್ತೆ. ಟಾಪ್ ಮೌಂಟೆಡ್. ಸೊ ನಿಮಗೆ ಟಾಪ್ ಮೌಂಟೆಡ್ ರೂಫ್ ಲೈಟ್ ಬ್ರೇಕ್ ಲೈಟ್ ಇರೋದೇನು ಅಂದರೆ ನಿಮ್ಮ ಹಿಂದಿರೋ ವೆಹಿಕಲ್ಗಳು ಅದಕ್ಕೆ ನಿಮಗೆ
ಬ್ರೇಕ್ ಲೈಟ್ಸ್ ದೊಡ್ಡದಾದಂತ ಹೇಳ್ಬಿಟ್ಟು ಸ್ಟಾಪ್ ಲ್ಯಾಂಪ್ ಇದೆ. ಬಟ್ ನಿಮ್ಮ ಹಿಂದಿನ ಬರ್ತಾ ಇರೋ ವೆಹಿಕಲ್ನ ಹಿಂದಿರೋ ವೆಹಿಕಲ್ಗಳಿಗೆ ನೀವು ಬ್ರೇಕ್ ಅಪ್ಲೈ ಮಾಡ್ತಾ ಇದ್ದೀರ ಅಂತೇಳಿ ಕಾಣಲ್ಲ. ಸೊ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇರೋದ್ರಿಂದ ನಿಮಗೆ ನಿಮ್ಮ ಹಿಂದೆ ಬರ್ತಿರೋಂಥ ವೆಹಿಕಲ್ಗಳ ಹಿಂದೆ ಬರ್ತಿರೋ ವೆಹಿಕಲ್ಗಳಿಗೂ ಕೂಡ ನೀವು ಬ್ರೇಕ್ ಅಪ್ಲೈ ಮಾಡ್ತಿರೋದು ಗೊತ್ತಾಗುತ್ತೆ. ಸೊ ಸೇಫರ್ ಆಗಿ ಅವರು ಕೂಡ ಬ್ರೇಕ್ ಅಪ್ಲೈ ಮಾಡಿಕೊಂಡು ಯಾವುದೇ ರೀತಿ ಅನಾಹುತ ಇಲ್ಲದೆ ಇರೋ ರೀತಿಯಲ್ಲಿ ಪಾಸ್ ಆಗೋಕ್ಕೆ ಈ ರೀತಿ ನಿಮಗೆ ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದು ಫೋರ್ಡ್ನಲ್ಲಿ ಬರುತ್ತೆ. ಸ್ವಿಫ್ಟಲ್ಲಿ ನೀವು ನೋಡಿದ್ರೆ ಬ್ಯಾಕ್ ಸೈಡ್ ಡಿಸೈನ್ ಏನಿದೆ ಅದು ತುಂಬಾ ಬಲ್ಜಿ ಇದೆ. ಸೊ ಬ್ಯಾಕ್ ಸೈಡ್ ಡಿಸೈನ್ ಟೋಟಲ್ ಬಲ್ಜಿ ಇರೋದ್ರಿಂದ ನಿಮಗೆ ಅಪೀಲಿಂಗಲ್ಲಿ ನೋಡ್ಬೋದು. ಅಪೀಲಿಂಗ್ ಸ್ವಿಫ್ಟಿಂದ ನಿಮಗೆ ಜಾಸ್ತಿ ಕಾಣ್ಬೋದು ಅಥವಾ ದೊಡ್ಡ ವೆಹಿಕಲ್ ಅಂತ ಕಾಣ್ಬೋದು. ಬಟ್ ಸ್ವಿಫ್ಟ್ಗಿಂತ ನಿಮಗೆ ಟೋಟಲ್ ನಮ್ಮ ನ್ಯೂ ಜನರೇಷನ್ ಫಿಗೋ ಏನಿದೆ ಅದು 36 mm ನಿಮಗೆ ಲೆಂತ್ ಬರುತ್ತೆ. ಅಂದರೆ 61 mm ನಿಮಗೆ ವೀಲ್ ಬೇಸಲ್ಲಿ ಜಾಸ್ತಿ ಬರುತ್ತೆ. ಟೋಟಲ್ ಲೆಂತಲ್ಲಿ 36 mm ನಿಮಗೆ ವೆಹಿಕಲ್ ಲೆಂತ್ ಜಾಸ್ತಿ ಬರೋದ್ರಿಂದ ಒಳಗಡೆ ಪ್ಯಾಸೆಂಜರ್ ಕ್ಯಾಬಿನ್ ನಿಮಗೆ ಕಂಫರ್ಟ್ ಇದೆ. ಅಗೇನ್ ನಿಮಗೆ ಯುಟಿಲಿಟಿ ಬರೋದ್ರಿಂದ ನಮ್ಮ ಬೂಟ್ ಸ್ಪೇಸ್ಗೆ ಹೋಗೋಕ್ಕೂ ಮುಂಚೆ ಇನ್ನು ನಾನು ಡಿಫಾಗರ್ ಬಗ್ಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಇದು ಡಿಫಾಗರ್ ಇಂಟೆಲಿಜೆಂಟ್ ಡಿಫಾಗರ್ ಬರುತ್ತೆ. ಸ್ವಿಫ್ಟಲ್ಲೂ ನಿಮಗೆ ರೇರ್ ವೈಪರ್ ಡಿಫಾಗರ್ ಇದೆ, ಮ್ಯಾನ್ಯುವಲ್ ಡಿಫಾಗರ್ ಇದೆ. ಇದು ಇಂಟೆಲಿಜೆಂಟ್ ಡಿಫಾಗರ್ ಬರೋದ್ರಿಂದ 14 ನಿಮಿಷ ನೀವು ಡಿಫಾಗರ್ ಆನ್ ಮಾಡಿದ ನಂತರ 14 ನಿಮಿಷ ನಿಮಗೆ ಡಿಫಾಗರ್ ಆನ್ ಇರುತ್ತೆ. ಬಟ್ ನೀವು ಡಿಫಾಗರ್ನ ಆಫ್ ಮಾಡೋದು ಮರೆತರೂ ಕೂಡ ಸಿಸ್ಟಮ್ ತನ್ನದೇ ಆದ ಕೆಲಸ ಮಾಡುತ್ತೆ. 14 ನಿಮಿಷ ಆದ ನಂತರ ಡಿಫಾಗರ್ನ ಆಟೋಮೆಟಿಕಲಿ ಆಫ್ ಮಾಡುತ್ತೆ. ಸೊ ನಿಮಗೆ ಡಿಫಾಗರ್ ಆಫ್ ಆಯಿತು ಅಂತ ಹೇಳಿದ್ರೆ ಕಾಪರ್ ಲೈನ್ಸ್ ಓವರ್ ಹೀಟ್ ಆಗಿ ಗ್ಲಾಸ್ ಹೊಡೆದೋಗೋಂಥ ಭೀತಿ ಇರೋದಿಲ್ಲ. ಸ್ಮಾರ್ಟ್ನೆಸ್ ನಿಮಗೆ ಈ ಟೆಕ್ನಾಲಜಿ ಸ್ಮಾರ್ಟ್ ಟೆಕ್ನಾಲಜಿ ನಿಮಗೆ ಇದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನಮ್ಮ ಲಗೇಜ್ ಕಂಪಾರ್ಟ್ಮೆಂಟಿಗೆ ಬಂದರೆ ನಿಮಗೆ ಸ್ವಿಫ್ಟಲ್ಲಿ ಸಿಗುವಂಥದ್ದು 204 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ಅದೇ ನೀವು ನ್ಯೂ ಜನರೇಷನ್ ಫಿಗೋದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ 257 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ಟೋಟಲ್ 53 ಲೀಟರ್ ನಿಮಗೆ ಬೂಟ್ ಸ್ಪೇಸ್ ಸ್ವಿಫ್ಟ್ಗಿಂತ ಜಾಸ್ತಿ ಬರುತ್ತೆ. 53 ಲೀಟರ್ ಸ್ವಿಫ್ಟ್ಗಿಂತ ಜಾಸ್ತಿ ನಿಮಗೆ ಬೂಟ್ ಸ್ಪೇಸ್ ಸಿಕ್ತು ಅಂತ ಹೇಳಿದ್ರೆ ನಿಮ್ಮ ಲಾಂಗ್ ಡ್ರೈವ್ಸ್, ವೀಕೆಂಡ್ ಟ್ರಿಪ್ಸ್ ಅಥವಾ ಫ್ಯಾಮಿಲಿ ಟ್ರಿಪ್ಸ್ ಜೊತೆಗೆ ನೀವು ಹೋಗಬೇಕಾದ್ರೆ ನಿಮ್ಮ ಲಗೇಜ್ನ ಸಂಖ್ಯೆ ನೀವು ಸ್ವಲ್ಪ ಜಾಸ್ತಿ ಮಾಡ್ಬೋದು, ಜಾಸ್ತಿ ಲಗೇಜ್ನ ತೊಗೊಂಡು ಹೋಗ್ಬೋದು. ಟ್ರಿಪ್ಸ್ನ ಯಾವುದೇ ರೀತಿ ಕುಂದುಕೊರತೆ ಇದ್ದಂಗೆ ನೀವೇ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಪ್ಲಸ್ ಇಬ್ಬರು ಪ್ಯಾಸೆಂಜರ್ ರನ್ ಮಾಡಬೇಕಾದ್ರೆ ನಿಮಗೆ ಏನಾದರೂ ಅಡಿಷ್ನಲ್ ಲಗೇಜ್ ಕ್ಯಾರಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಪಾರ್ಸೆಲ್ ಟ್ರೈನ್ ಇದು ಡಿಟ್ಯಾಚಬಲ್ ಇದೆ. ಪಾರ್ಸೆಲ್ ಟ್ರೈನ್ನ ಡಿಟ್ಯಾಚ್ ಮಾಡಿಕೊಂಡು ನೀವು ಸೀಟ್ನ ಫೋಲ್ಡಿಂಗ್ ಆಪ್ಷನ್ ಇರೋದು, ಸೀಟ್ ಫೋಲ್ಡಿಂಗ್ ಆಪ್ಷನ್ನ ನೀವು ಯೂಸ್ ಮಾಡಿಕೊಂಡು ಸ್ವಲ್ಪ ದೊಡ್ಡ ಸೈಜಿಂದ ಏನಾದರೂ ನೀವು ದೊಡ್ಡ ಸೈಜ್ನ ಯಾವುದನ್ನು ಲಗೇಜ್ ಇತ್ತು ಅಂತ ಹೇಳಿದ್ರೆ ನೀವು ಕ್ಯಾರಿ ಮಾಡ್ಕೊಳ್ಳೋಕೆ ಸ್ವಿಫ್ಟಲ್ಲಿ ಫಿಗೋದಲ್ಲಿ ನಿಮಗೆ ಯೂಸ್ ಆಗುತ್ತೆ. ಬಟ್ ಸ್ವಿಫ್ಟಲ್ಲಿ ನಿಮಗೆ ಬೂಟ್ ಸ್ಪೇಸ್ ಕಡಿಮೆ ಇರೋದ್ರಿಂದ ಹೆಚ್ಚಿನ ಲಗೇಜ್ ಅಂತ ನೀವು ತೊಗೊಂಡು ಹೋಗೋದು ಆಗೋದಿಲ್ಲ. ಈಗ ನಾವು ಫ್ರಂಟ್ ಪೈಲಟ್ ಕ್ಯಾಬಿನ್, ನಮ್ಮ ವಾಹನದ ಪೈಲಟ್ ಕ್ಯಾಬಿನ್ ಅಥವಾ ಡ್ರೈವರ್ ಕ್ಯಾಬಿನಿಗೆ ನಾವು ಎಂಟ್ರಿ ಆಗಬೇಕು ಅಂತ ಹೇಳಿದ್ರೆ ಸರ್, ಫಸ್ಟ್ ನಿಮಗೆ ಡ್ರೈವರ್ ಕ್ಯಾಬಿನ್ಗೆ ಹೋಗೋಕ್ಕೂ ಮುಂಚೆ ಮಿರರ್ನ ಇನ್ನೊಂದು ಕ್ವಾಲಿಟಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ದೋ ಇದು ಏರೋಡೈನಮಿಕ್ ಮಿರರ್ ಆದರೂ ಕೂಡ ನಿಮಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ ಇರೋದ್ರಿಂದ ಕೂಡ ಎರಡೂ ಬದಿಯಲ್ಲೂ ನೀವು ಫೋಲ್ಡ್ ಮಾಡೋಂಥ ಆಪ್ಷನ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಅಂದರೆ ಟ್ರಾಫಿಕ್ನಲ್ಲಿ ನಿಮಗೆ ಬೇರೆ ವಾಹನಗಳು ಟಚ್ ಆಗಿ ಮುರಿದೋಗೋಂಥ ಆಪ್ಷನ್ ಅಥವಾ ಬೆಂಡ್ ಆಯಿತು ಅಂತ ಹೇಳಿದ್ರೆ ತತ್ಕ್ಷಣಕ್ಕೆ ಮುರಿದೋಗೋಂಥ ಆಪ್ಷನ್ ನಿಮಗೆ ಸಿಗಲ್ಲ. ಮತ್ತೊಂದು ನೀವು ಇಲ್ಲಿ ನೋಡಬೇಕಾಗಿರೋದು ಅಂತ ಹೇಳಿದ್ರೆ ಯಾವುದೇ ಮಿರರ್ ನೀವು ತೊಗೊಂಡು ಯಾವುದೇ ವೆಹಿಕಲ್ ಪರ್ಟಿಕ್ಯುಲರ್ಲಿ ಇಂಥದ್ದು ಅಂತಿಲ್ಲ, ನೀವು ಸ್ವಿಫ್ಟನ್ನ ತೊಗೊಂಡ್ರು ಕೂಡ ನೀವು ಇದರೊಳಗಡೆ ಆಬ್ಜೆಕ್ಟ್ಸ್ ಅಪಿಯರಿಂಗ್ ಇನ್ ಅ ಮಿರರ್ ಆರ್ ಕ್ಲೋಸರ್ ದ್ಯಾನ್ ದೇ ಅಪಿಯರ್ ಅಂತ ಹೇಳ್ಬಿಟ್ಟು ನಿಮಗೆ ಲೋಗೋ ಬರೆದಿರ್ತಾರೆ. ಅಂದರೆ ಹಿಂದ್ಗಡೆಯಿಂದ ಬರ್ತಾ ಇರೋಂಥ ವಾಹನಗಳೇನಿದೆ ಅವು ತುಂಬ ಹತ್ತಿರದಲ್ಲಿದ್ರೂ ಕೂಡ ನಿಮಗೆ ಸ್ವಲ್ಪ ದೂರದಲ್ಲಿದೆ ಅಂತೇಳಿ ಕಾಣುತ್ತೆ. ಒಂದು ಫಾಲ್ಸ್ ಮಿರೇಜನ್ನು ನಿಮಗೆ ಕ್ರಿಯೇಟ್ ಮಾಡುತ್ತೆ. ಬಟ್ ನಮ್ಮ ಫಿಗೋದಲ್ಲಿ ಸ್ಮಾರ್ಟ್ನೆಸ್ನ ವೇ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮಿರರ್ನ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಅಥವಾ ಎಕ್ಸಾಕ್ಟ್ ನಿಮಗೆ ಈ ವಾಹನ ಹಿಂದ್ಗಡೆ ವೆಹಿಕಲ್ ಯಾವ ಡಿಸ್ಟೆನ್ಸಲ್ಲಿದೆ ಆ ಡಿಸ್ಟೆನ್ಸ್ ಎಕ್ಸಾಕ್ಟ್ ಗೊತ್ತಾಗೋ ರೀತಿಯಲ್ಲಿ ನಿಮಗೆ ಮಿರರ್ ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿ ಫಾಲ್ಸ್ ಅಥವಾ ಮಿತ್ ಅನ್ನೋದು ನಿಮಗೆ ಸಿಗೋದು. ಮತ್ತು ಫಿಗೋದಲ್ಲಿ ನಿಮಗೆ ಆಲ್ಮೋಸ್ಟ್ ಇವಾಗ ಮಿಡಲ್ ವರ್ಷನಿಂದನೂ ಕೂಡ ನಿಮಗೆ ABS ಮತ್ತು EBD ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಇದೆ. ಆ್ಯಂಟಿ-ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಮತ್ತು ಎಲೆಕ್ಟ್ರಾನಿಕ್ ಬ್ರೇಕ್ ಫೋರ್ಸ್ ಡಿಸ್ಟ್ರಿಬ್ಯೂಷನ್ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಇರೋದ್ರಿಂದ ಮಳೆಗಾಲದಲ್ಲೂ ಕೂಡ ನೀವು ವೆಹಿಕಲ್ ಯಾವುದೇ ರೀತಿ ಹೆದರಿಕೆ ಇದ್ದಂಗೆ ಡ್ರೈವ್ ಮಾಡ್ಬೋದು. ಘಾಟ್ ಸೆಕ್ಷನ್ ರೋಡ್ ಅಥವಾ ಕರ್ವಿ ರೋಡ್ ಇದ್ರೂ ಕೂಡ ನಿಮಗೆ ವೆಹಿಕಲ್ ಯಾವುದೇ ರೀತಿ ಟ್ರ್ಯಾಕ್ಷನ್ ಕಟ್ಕೊಳ್ದೇ ಇರೋ ರೀತಿಯಲ್ಲಿ ಸೇಫಾಗಿ ನೀವು ಡ್ರೈವ್ ಮಾಡೋ ರೀತಿಯಲ್ಲಿ ಸ್ಮಾರ್ಟ್ ಟೆಕ್ನಾಲಜಿನ ನಿಮಗೆ ಸೇಫ್ಟಿ ಟೆಕ್ನಾಲಜಿನ ನಿಮಗೆ ಫೋರ್ಡ್ ಫಿಗೋ ನ್ಯೂ ಜನರೇಷನ್ ಫಿಗೋ ವೆಹಿಕಲಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ನಾವು ಡ್ರೈವರ್ ಕ್ಯಾಬಿನ್ ಒಳಗಡೆ ಹೋಗೋಣ. ನಾವು ಡ್ರೈವರ್ ಕ್ಯಾಬಿನಿಗೆ ಎಂಟ್ರಿ ಆಗೋದಾಗಿಲ್ಲ ಸರ್, ನಿಮಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ ವಿತ್ ಒನ್ ಟಚ್ ಫೋಲ್ಡಿಂಗ್ ಆಪ್ಷನ್ ನಿಮಗೆ ಸಿಗುತ್ತೆ. ಮಿರರ್ ಫೋಲ್ಡಿಂಗ್ ಇತ್ತು ಅಂತ ಹೇಳಿದ್ರೆ ಪಾರ್ಕಿಂಗ್ ಟೈಮಲ್ಲಿ ಅಥವಾ ವೆಹಿಕಲ್ನ ನಿಲ್ಲಿಸಿ ನೀವು ಒಳಗಡೆ ಹೋಗಬೇಕಾದ್ರೆ ಒನ್ ಟಚ್ ಫೋಲ್ಡ್ ಮಾಡೋದ್ರಿಂದ ಎರಡು ಮಿರರ್ ಕ್ಲೋಸ್ ಆಗುತ್ತೆ. ಸೊ ನೀವು ಮ್ಯಾನ್ಯುವಲಿ ಅದನ್ನು ಕ್ಲೋಸ್ ಮಾಡಬೇಕು ಅಂತಲೇ ಇದ್ದೀನಿ.
ಮತ್ತು ಒನ್ ಟಚ್ ಇದು ಪ್ರೆಸ್ ಮಾಡಿದ್ರೆ ರಿಲೀಸ್ ಆಗುತ್ತೆ. ಹಾಗೆ ನಿಮಗೆ 21 ಸ್ಟೆಪ್ ಅಡ್ಜಸ್ಟಬಲ್ ನಿಮಗೆ ಹೈಟ್ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಬರುತ್ತೆ ಫಿಗೋದು. ಸೊ 21 ಸ್ಟೆಪ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಇರೋದ್ರಿಂದ ಹೈಟಿನ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಇರೋರು ಸೀಟ್ ಹೈಟ್ ಮಾಡ್ಕೊಂಡು ನಿಮ್ಮ ಡ್ರೈವಿಂಗನ್ನ ನಾವು ಎಂಜಾಯ್ ಮಾಡ್ಕೋಬೋದಾಗಿದೆ. ಪ್ಲಸ್ ಸ್ಟೇರಿಂಗು ಕೂಡ 2 ವೇ ಅಡ್ಜಸ್ಟಬಲ್, ಟಿಲ್ಟ್ ಅಡ್ಜಸ್ಟಬಲ್ ನಿಮಗೆ ಸ್ಟೇರಿಂಗ್ ಬರುತ್ತೆ. ಹಾಗೂ ಇದೇ ಫಿಗೋದಲ್ಲಿ ನಿಮಗೆ ಸೈಡ್ ಬಾಕ್ಸ್, ಲೋ ಬಾಕ್ಸ್ ಸೈಡ್, ನಮ್ಮ ಡ್ಯಾಶ್ಬೋರ್ಡ್ ಸೈಡ್ನಲ್ಲಿ ಒಂದು ಸೀಕ್ರೆಟ್ ಕಂಪಾರ್ಟ್ಮೆಂಟ್ ಥರ ಒಂದು ಸ್ಟೋರೇಜ್ ಆಪ್ಷನ್ ಇದೆ. ಸೊ ಅಲ್ಲಿ ನೀವು ನಿಮ್ಮ ವ್ಯಾಲ್ಯೂಬಲ್ ಏನಾದರೂ ಕ್ಯಾರಿ ಮಾಡಬೇಕು ಅಂತ ಹೇಳಿದ್ರೆ, ಲೈಕ್ ಲಾಕರ್ ಕೀಸ್ ಆಯಿತು, ನಿಮ್ಮ ATM ಅಥವಾ ಡೆಬಿಟ್ ಕಾರ್ಡ್ಸ್ ಅಥವಾ ಕ್ರೆಡಿಟ್ ಕಾರ್ಡ್ಸ್ ಆಗಲ್ಲ, ಅದನ್ನು ನೀವು ಇಲ್ಲಿ ಸ್ಟೋರ್ ಮಾಡ್ಕೊಂಬಿಟ್ಟು ಸೊ ಆ ಒಂದು ಕಂಪಾರ್ಟ್ಮೆಂಟ್ನ, ಸೇಫ್ಟಿ ಕಂಪಾರ್ಟ್ಮೆಂಟ್ನ ನೀವು ಯೂಸ್ ಮಾಡ್ಕೋಬೋದಾಗಿದೆ. ಇನ್ನು ಒಳಗಡೆ ಬನ್ನಿ ಸರ್. ಕೇಬಲ್ ಶಿಫ್ಟ್ ಗೇರ್ ಬಾಕ್ಸ್ ಬರುತ್ತೆ. ಆಗಲೇ ಹೇಳಿದೆ ನಾನು ಸಿಂಕ್ರೋಮೆಸ್ ಗೇರ್ ಬಾಕ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಕೇಬಲ್ ಶಿಫ್ಟಿಂಗ್ ಥ್ರೂ ಸಿಂಕ್ರೋಮೆಸ್ ಗೇರ್ ಬಾಕ್ಸ್ ವರ್ಕಿಂಗು ಕೇಬಲ್ ಥ್ರೂ ಆಗುತ್ತೆ. ಪ್ಲಸ್ ನಿಮಗೆ ನಮ್ಮ ಕ್ಲಚ್, ಬ್ರೇಕ್ ಮತ್ತು ಆಕ್ಸಿಲೇಟರ್ ಏನಿದೆ ಇದಿಷ್ಟು ಕೂಡ ವೈರ್ಲೆಸ್ ಡ್ರೈವಿಂಗ್ ಅಂತ ಹೇಳ್ಬೋದು. ಫೋರ್ಡ್ ವೆಹಿಕಲ್ಸ್ ಏನಿದೆ ಅದು ವೈರ್ಲೆಸ್ ಡ್ರೈವಿಂಗ್ ಅಂತ ಹೇಳ್ಬೋದು. ರೀಸನ್, ಎಲೆಕ್ಟ್ರಿಕಲ್ ಪ್ರೆಷರ್ ಸೆನ್ಸರ್ ಮುಖಾಂತರ ನಿಮಗೆ ನಮ್ಮ ಆಕ್ಸಿಲರೇಷನ್ ವರ್ಕ್ ಆಗುತ್ತೆ. ಕ್ಲಚ್ ಮತ್ತು ಬ್ರೇಕ್ ಬಂದು ಹೈಡ್ರಾಲಿಕ್ ಆ್ಯಕ್ಟಿವೇಟೆಡ್ ಇದೆ. ಸೊ ನಿಮಗೆ ಟೆಕ್ನಾಲಜಿ ಹೈಡ್ರಾಲಿಕ್ ಆಪ್ಷನ್ ಇತ್ತು ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಅದೇ ಸ್ವಿಫ್ಟಲ್ಲಿ ಆಯಿತು ಅಂತ ಹೇಳಿದ್ರೆ ನಿಮಗೆ ಕೇಬಲ್ ಶಿಫ್ಟಿಂಗ್ ಕ್ಲಚ್ ಇರೋದ್ರಿಂದ ನಿಮಗೆ ಮೇಂಟೆನೆನ್ಸ್ ವೈಸಲ್ಲಿ ನಿಮಗೆ ಸ್ವಿಫ್ಟ್ ಸ್ವಲ್ಪ ಕಾಸ್ಟ್ಲಿಯರ್ ಆಗುತ್ತೆ ಕ್ಲಚ್ ಮೇಂಟೆನೆನ್ಸಲ್ಲಿ. ಹಾಗೆ ನೀವು ಇಂಟೀರಿಯರ್ನ ಅಬ್ಸರ್ವ್ ಮಾಡಿದ್ರೆ ಸ್ವಿಫ್ಟಲ್ಲಿ ಆಲ್ ಬ್ಲ್ಯಾಕ್ ಇಂಟೀರಿಯರ್ಸ್ ನಿಮಗೆ ಸಿಗುತ್ತೆ. ಅದು ಹ್ಯಾಚ್ ಬ್ಯಾಕ್ ಸೆಗ್ಮೆಂಟಲ್ಲಿ ಆಲ್ ಬ್ಲ್ಯಾಕ್ ಇಂಟೀರಿಯರ್ಸು ವಿತ್ ನಿಮಗೆ ಈ ಸಿಲ್ವರ್ ಲೈನಿಂಗ್, ಸಿಲ್ವರ್ ಟೋನಿಂಗ್ ಇರೋದ್ರಿಂದ ಒಳಗಡೆ ಒಂದು ಲಕ್ಸುರಿಯಸ್ ಅಪೀಲಿಂಗ್ ಬರುತ್ತೆ. ಪ್ಲಸ್ ನಮ್ಮ AC ವೆಂಟ್ಸ್ ಮತ್ತು ಸಿಸ್ಟಮ್ ಡಿಸೈನಿಂಗು ಫೆದರ್ ಡಿಸೈನ್ ಇರೋದ್ರಿಂದ ಲುಕ್ ವೈಸ್ ನಿಮಗೆ ತುಂಬ ಆಂಬಿಯೆಂಟ್ ಅಥವಾ ಎಲೆಂಗೇಟೆಡ್ ಅಂತೇಳಿ ನಿಮಗೆ ಅನಿಸುತ್ತೆ, ಲಕ್ಸುರಿಯಸ್ ಲುಕ್ ನಿಮಗೆ ಬರುತ್ತೆ. ಪ್ಲಸ್ ಫೋರ್ಡ್ ನ್ಯೂ ಜನ್ರೇಷನ್ ಫಿಗೋ ಏನಿದೆ ಇದು ನ್ಯೂಲಿ ಇಂಟ್ರೊಡ್ಯೂಸ್ಡ್ ವಿತ್ ಮೈಕ್ರೋಸಾಫ್ಟ್ ಸಿಂಕ್ ಸಿಸ್ಟಮ್. ಮುಂಚೆ ಹಳೆ ಫೋರ್ಡ್ ವೆಹಿಕಲಲ್ಲಿ ಇದ್ದಿದ್ದ ಸಿಂಕನ್ನು ನಿಮಗೆ ಅಡಿಷ್ನಲ್ ನಿಮಗೆ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್, ಫಸ್ಟ್ ಇನ್ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ನಿಮಗೆ ಸಿಂಕ್ ಸಿಸ್ಟಮ್ನ ಪ್ರೊವೈಡ್ ಮಾಡಿದ್ದಾರೆ. ಸಿಂಕ್ ಸಿಸ್ಟಮ್ ವಿತ್ ಆ್ಯಪ್ ಲಿಂಕ್ ಮತ್ತು ಎಮರ್ಜೆನ್ಸಿ ಅಸಿಸ್ಟೆನ್ಸ್ ಫೀಚರ್ಗಳು ಹಾಗೂ ಫೋರ್ಡ್ ಮೈಕಿ ಫೀಚರ್ ನಿಮಗೆ ಸಿಂಕ್ ಸಿಸ್ಟಮಲ್ಲಿ ಬರುತ್ತೆ. ಈ ವಾಯ್ಸ್ ಕಮಾಂಡಿಂಗ್ ಸಿಸ್ಟಮು ನೀವು ಯೂಸ್ ಮಾಡಿಕೊಂಡು ಮೊಬೈಲ್ ಬ್ಲೂಟೂತ್ನ ನೀವು ಪೇರ್ ಮಾಡಿದ ನಂತರ ವಾಯ್ಸ್ ಕಮಾಂಡಿಂಗ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಸಾಂಗ್ಸ್ನ ಚೇಂಜ್ ಮಾಡ್ಬೋದು, ನೆಕ್ಸ್ಟ್ ಟ್ರ್ಯಾಕ್ಗೆ ಹೋಗ್ಬೋದು. ವಾಯ್ಸ್ ಕಮಾಂಡಿಂಗ್ ಯೂಸ್ ಮಾಡಿಕೊಂಡು ನೀವು ಫೋನ್ ಕಾಲ್ಸ್ನ ಮಾಡ್ಬೋದು. ಯಾವುದಾದ್ರೂ ನಂಬರ್ ನಿಮಗೆ ಗೊತ್ತಿದೆ ಅಂತ ಹೇಳಿದ್ರೆ ಆ ನಂಬರ್ನ ನೀವು ಥ್ರೂ ವಾಯ್ಸ್ ಕಮಾಂಡಿಂಗ್ ಬಾಯಲ್ಲಿ ಹೇಳಿ ಎಂಟ್ರಿ ಮಾಡಿಕೊಂಡು ಫೋನ್ ಕಾಲ್ ಮಾಡ್ಬೋದು. ಆ ಆಪ್ಷನ್ ಸಿಗುತ್ತೆ. ಮೆಸೇಜಸ್ ರೀಡಿಂಗು ಮತ್ತು ಇಗ್ನೋರೆನ್ಸ್ ನೀವು ಕೂಡ ಸಿಂಕ್ ಸಿಸ್ಟಮಲ್ಲಿ ಮಾಡ್ಬೋದು. ಜೊತೆಗೆ ನೀವು ಆ್ಯಪ್ ಲಿಂಕ್ ಆಪ್ಷನ್ ಇರೋದ್ರಿಂದ ನಿಮ್ಮ ಮೊಬೈಲ್ನ ಮ್ಯಾಪ್ ಮೈ ಇಂಡಿಯಾ ಮತ್ತು ಅದರ್ ಸಾಫ್ಟ್ವೇರ್ಸ್ನ ನೀವು ಅಪ್ಲಿಕೇಶನ್ ಲಿಂಕ್ ಮಾಡಿಕೊಂಡು ವಾಯ್ಸ್ ಕಮಾಂಡಿಂಗ್ ಮುಖಾಂತರ ನೀವು ನ್ಯಾವಿಗೇಷನ್ನ ಆಕ್ಸೆಸ್ ಮಾಡ್ಬೋದು. ಹೊರಗಡೆ ಎಲ್ಲಾದರೂ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಎಕ್ಸ್ಟ್ರಾ ನ್ಯಾವಿಗೇಷನ್ ಟೂಲ್ನ ತೊಗೊಂಡು ಅಥವಾ ಮೊಬೈಲಲ್ಲಿ ಪ್ರತಿಯೊಂದು ಕಡೆನೂ ನೀವು ಕ್ರಾಸ್ ಅಥವಾ ಪ್ರತಿಯೊಂದು ಜಾಗದಲ್ಲೂ ನ್ಯಾವಿಗೇಷನ್ನ ಚೆಕ್ ಮಾಡ್ಕೊಂಡು ಹೋಗೋದ್ರ ಬದಲು ನೀವು ವಾಯ್ಸ್ ಕಮಾಂಡಿಂಗ್ಸಲ್ಲೇ ನ್ಯಾವಿಗೇಷನ್ ಆಕ್ಸೆಸ್ ಮಾಡೋದ್ರಿಂದ ನಿಮಗೆ ವಾಯ್ಸ್ ಇನ್ಸ್ಟ್ರಕ್ಷನ್ ನಿಮಗೆ ನ್ಯಾವಿಗೇಷನ್ ರೂಟ್ನ ಹೇಳ್ತಾ ಇರ್ತಾರೆ. ಸೊ ನಿಮಗೆ ಡ್ರೈವ್ ಮಾಡಬೇಕಾದ್ರೆ ನಿಮ್ಮ ಗಮನ ಬೇರೆ ಕಡೆ ಹೋಗದೇ ಇರೋ ರೀತಿಯಲ್ಲಿ ಸಿಂಕ್ ಸಿಸ್ಟಮ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಇನ್ನೊಂದು ಬ್ಯೂಟಿಫುಲ್ ಫೀಚರ್ ಹೇಳಬೇಕು ಅಂತ ಹೇಳಿದ್ರೆ ಸಿಂಕಲ್ಲಿ ಫಸ್ಟ್ ಇನ್ ಸೆಗ್ಮೆಂಟ್ ಸಿಂಕಲ್ಲಿ ನಿಮಗೆ ಎಮರ್ಜೆನ್ಸಿ ಅಸಿಸ್ಟೆನ್ಸ್ ಅಂತೇಳಿ ಫೀಚರ್ ಇದೆ. ಈ ಎಮರ್ಜೆನ್ಸಿ ಅಸಿಸ್ಟೆನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ವೆಹಿಕಲಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲಾದರೂ ಒಂದು ಕಡೆ ವೆಹಿಕಲ್ ಆಕ್ಸಿಡೆಂಟ್ ಆಗಿ ಮುಂದ್ಗಡೆ 2 ಏರ್ ಬ್ಯಾಗ್ ಓಪನ್ ಆಯಿತು ಅಂತ ಹೇಳಿದ್ರೆ ಸಿಂಕ್ ಅದನ್ನು ಸೆನ್ಸ್ ಮಾಡುತ್ತೆ. ಸಿಂಕ್ ಸೆನ್ಸ್ ಮಾಡಿದ ನಂತರ ಒಂದು ಬೇಸಿಕ್ ಚೆಕಿಂಗ್ ಏನಾಗುತ್ತೆ, ಮೊಬೈಲ್ ಟವರ್ ಇದೆಯಾ, ಮೊಬೈಲ್ ಕನೆಕ್ಟೆಡ್ ಇದೆಯಾ. ಸೊ ಅದು ನಂತರ ಎಮರ್ಜೆನ್ಸಿ ನಂಬರ್ ಏನಿದೆ, ನಮ್ಮ 108 ನಂಬರ್ ಏನಿದೆ ಅದಕ್ಕೆ ಎಮರ್ಜೆನ್ಸಿ ಕಾಲ್ಸ್ ಹೋಗುತ್ತೆ. ಸೊ ದಟ್ ಒಳಗಡೆಯಿಂದ ಯಾವ್ದಾದ್ರು ಎಚ್ಚರಾಗಿ ಫೋನ್ ಕಾಲ್ ಮಾಡಿ ಎಮರ್ಜೆನ್ಸಿ ಸೀಕ್ ಮಾಡೋದಕ್ಕಿಂತ ಮುಂಚೆ, ಹೆಲ್ಪ್ ಸೀಕ್ ಮಾಡೋದಕ್ಕಿಂತ ಮುಂಚೆ ಸಿಂಕ್ ಸಿಸ್ಟಮಲ್ಲಿ ಆ ಎಮರ್ಜೆನ್ಸಿ ಅಸಿಸ್ಟೆನ್ಸ್ ಹೋಗುತ್ತೆ. ಇದು ತುಂಬ ವೆರಿ ಗುಡ್ ಮತ್ತು ಬ್ಯೂಟಿಫುಲ್ ಫೀಚರ್. ಯಾಕಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟಲ್ಲಿ ಈ ಫೀಚರ್ ಸಿಗ್ತಾ ಇದೆ. ಅದು ಬಿಟ್ಟು ನೀವು ಬೇರೆ ಯಾವುದನ್ನ ವೆಹಿಕಲಲ್ಲಿ ಅಥವಾ ಬೇರೆ ನೀವು ಸಿಂಕ್ ಸಿಸ್ಟಮ್ಗೆ ಅಪ್ಗ್ರೇಡ್ ಆಗಬೇಕು ಅಥವಾ ಎಮರ್ಜೆನ್ಸಿ ಅಸಿಸ್ಟೆನ್ಸ್ ಫೀಚರ್ ನಿಮಗೆ ಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ 3 ಕೋಟಿ ರೂಪಾಯಿ ಇರೋಂಥ ರೋಲ್ಸ್ ರಾಯ್ಸ್ ಕಾರಲ್ಲಿ ಮಾತ್ರ ನಿಮಗೆ ಎಮರ್ಜೆನ್ಸಿ ಅಸಿಸ್ಟೆನ್ಸ್ ಫೀಚರ್ ಸಿಗುತ್ತೆ. ಸೊ ಆ ಬ್ಯೂಟಿಫುಲ್ ಫೀಚರ್ನ ನಿಮಗೆ ಫೋರ್ಡ್ ನ್ಯೂ ಜನ್ರೇಷನ್ ಫೋರ್ಡ್ ಫಿಗೋದಲ್ಲಿ ನಿಮಗೆ ಸಿಗ್ತಾ ಇದೆ. ಸಿಂಕ್ನ ಇದೇ ಇಷ್ಟು ಫೀಚರ್ಸ್ ಜೊತೆಗೆ ಅಡಿಷ್ನಲ್ ನಿಮಗೆ ಸಿಂಕ್ನ ನಾವು ಸ್ಟಾರ್ಟಿಂಗ್ ಹೇಳಬೇಕಾದ್ರೆ ಹೇಳಿದೆ ಫೋರ್ಡ್ ಮೈಕಿ ಅಂತ ಹೇಳ್ಬಿಟ್ಟು ಒಂದು ಬ್ಯೂಟಿಫುಲ್ ಫೀಚರ್ನ ಕೊಟ್ಟಿದ್ದಾರೆ. ಫೋರ್ಡ್ ಮೈಕಿಯಲ್ಲಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಕೊಟ್ಟಿರುವ 2 ಕೀನ ನೀವು ಯೂಸ್ ಮಾಡಿಕೊಂಡು ಸ್ಟೀರಿಯೋ ವಾಲ್ಯೂಮ್ನ ನೀವು ಲಾಕ್ ಮಾಡ್ಬೋದು. ಪ್ಲಸ್
ವೆಹಿಕಲ್ನ ಟಾಪ್ ಸ್ಪೀಡ್ ಏನಿದೆ ಅದನ್ನು ಲಾಕ್ ಮಾಡ್ಬೋದು. ಅಂದರೆ ವೆಹಿಕಲ್ ರನ್ ಆಗುವಂಥ ಸ್ಪೀಡಲ್ಲಿ ನೀವು 2 ಕೀ, ಒಂದು ಅಡ್ಮಿನ್ ಕೀ ಮತ್ತೊಂದನ್ನು ಮೈ ಕೀ ಅಂತೇಳಿ ಕನ್ವರ್ಟ್ ಮಾಡಿಕೊಂಡು ಆ ಕೀ ಉಪಯೋಗಿಸ್ಕೊಂಡು ವೆಹಿಕಲ್ನ ಸ್ಪೀಡ್ 100, 110, 120, 130ವರೆಗೂ ನೀವು ಸ್ಪೀಡ್ನ ಲಾಕ್ ಮಾಡೋದ್ರಿಂದ ವೆಹಿಕಲ್ ಯಾವುದೇ ರೀತಿ ಡ್ರೈವ್ ಮಾಡಿದ್ರೆ, ಯಾವುದೇ ರೀತಿ ರೋಡಲ್ಲಿ ಎಷ್ಟೇ ಸ್ಟ್ರೆಚಲ್ಲಿ ಡ್ರೈವ್ ಮಾಡ್ತಾಯಿದ್ರು ಕೂಡ ನಿಮಗೆ ನೀವು ಸೆಟ್ ಮಾಡಿರೋಂಥ ಸ್ಪೀಡು ದಾಟೋದಿಲ್ಲ. ಪ್ಲಸ್ ನಿಮಗೆ ನ್ಯೂ ಜನ್ರೇಷನ್ ಫಿಗೋದಲ್ಲಿ ಏನಿದೆ ಸಿಂಕ್ ಸಿಸ್ಟಮ್ನ ಜೊತೆ ಬರೋ ವೆಹಿಕಲಲ್ಲಿ ನಿಮಗೆ ಟೋಟಲ್ 6 ಏರ್ ಬ್ಯಾಗ್ ನಿಮಗೆ ಸಿಗುತ್ತೆ. ಇನ್ನೊಂದು ವಿಶೇಷತೆ ಹೇಳಬೇಕು ಅಂತ ಹೇಳಿದ್ರೆ, ಫೋರ್ಡ್ ನ್ಯೂ ಜನ್ರೇಷನ್ ಫಿಗೋದಲ್ಲಿ ಡ್ರೈವರ್ ಸೈಡ್ ಏರ್ ಬ್ಯಾಗ್ ಏನಿದೆ ಅದು ಅಕ್ರಾಸ್ ಆಲ್ ದ ವೇರಿಯಂಟ್ಸ್ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ದಾರೆ. ಅಂತಂದರೆ ಸೇಫ್ಟಿಗೆ ಒಂದು ಹೆಜ್ಜೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅದೇ ಸ್ವಿಫ್ಟಲ್ಲಿ ಆಯಿತು ಅಂತ ಹೇಳಿದ್ರೆ ನಿಮಗೆ ಬೇಸಿಕ್ ವೇರಿಯಂಟ್ಸಿಂದ ಯಾವುದರಲ್ಲೂ ಕೂಡ ನಿಮಗೆ ಏರ್ ಬ್ಯಾಗ್ ಬರೋದಿಲ್ಲ. ಸೇಫ್ಟಿ ಕನ್ಸರ್ನ್ ನಿಮಗೆ ತುಂಬ ಬೇಕಾಗ್ತದೆ. ಟಾಪ್ ಎಂಡ್ ವೇರಿಯಂಟ್ಸಲ್ಲಿ ಮಾತ್ರ ನಿಮಗೆ ಸ್ವಿಫ್ಟ್ ZEI ಟಾಪ್ ಎಂಡ್ ವೇರಿಯಂಟಲ್ಲಿ ಮಾತ್ರ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಫ್ರಂಟ್ ಡ್ರೈವರ್ ಮತ್ತು ಕೋ ಪ್ಯಾಸೆಂಜರ್ ಸೀಟಿಗೆ. ನೀವು ನ್ಯೂ ಜನ್ರೇಷನ್ ಫಿಗೋನ ಸೇಫ್ಟಿ ವಿಚಾರದಲ್ಲಿ ಏರ್ ಬ್ಯಾಗ್ ವಿಚಾರದಲ್ಲಿ ಕನ್ಸಿಡರ್ ಮಾಡೋದಾಯ್ತು ಅಂತ ಹೇಳಿದ್ರೆ, ನ್ಯೂ ಜನ್ರೇಷನ್ ಫಿಗೋದಲ್ಲಿ ನಿಮಗೆ ಟೋಟಲ್ ಒಟ್ಟಾರೆ 6 ಏರ್ ಬ್ಯಾಗ್ ಸಿಗುತ್ತೆ. ಡ್ರೈವರ್ ಸೈಡು, ಪ್ಯಾಸೆಂಜರ್ ಸೈಡು ನಿಮಗೆ ಡ್ಯಾಶ್ಬೋರ್ಡಲ್ಲಿ ಸ್ಟ್ಯಾಂಡರ್ಡ್ ಬರುತ್ತೆ. ಇನ್ನೊಂದು ಡ್ರೈವರ್ ಸೈಡು ಮತ್ತು ಕೋ ಡ್ರೈವರ್ ಸೀಟಿನ ಏನಿದೆ ಥೊರಾಕ್ಸ್ ರೀಜನಲ್ಲಿ ನಿಮಗೆ ಸೈಡ್ ಏರ್ ಬ್ಯಾಗ್ಸ್ ಬರುತ್ತೆ. ಮೇನ್ ಹೈಲೈಟಿಂಗ್ ಫೀಚರ್ ಅಂತ ಹೇಳಿದ್ರೆ ನಿಮಗೆ ಸೈಡ್ ಕರ್ಟನ್ ಸೈಡ್ ಏರ್ ಬ್ಯಾಗ್ ಬರುತ್ತೆ. ಕರ್ಟನ್ ಸೈಡ್ ಏರ್ ಬ್ಯಾಗ್ ನಿಮಗೆ ಫ್ರಂಟ್ ವಿಂಡ್ ಶೀಲ್ಡ್ ಗ್ಲಾಸ್ ಸೈಡಿಂದ ರೇರ್ ವಿಂಡ್ ಗ್ಲಾಸ್ ಏನಿದೆ, ಡೋರ್ ಗ್ಲಾಸ್ ಏನಿದೆ ಅಲ್ಲಿವರೆಗೂ ಕವರ್ ಆಗೋದ್ರಿಂದ ಒಟ್ಟಾರೆ ಟೋಟಲ್ ಕಂಪ್ಲೀಟ್ ಸೇಫ್ಟಿ ಬರುತ್ತೆ. ಅಂದರೆ ಡೇ ಬೈ ಡೇ ರನ್ನಿಂಗಲ್ಲಿ ನಿಮಗೆ ಆ್ಯಡೆಡ್ ಹೈಯರ್ ಮತ್ತು ಆ್ಯಡೆಡ್ ಸೇಫ್ಟಿ ನಿಮಗೆ ಫೋರ್ಡ್ನಲ್ಲಿ ಪ್ರೊವೈಡ್ ಆಗ್ತದೆ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಒಟ್ಟಾರೆ ನಮ್ಮ ನ್ಯೂ ಜನ್ರೇಷನ್ ಫಿಗೋ ಮತ್ತು ಸ್ವಿಫ್ಟ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ನಿಮಗೆ ಟೋಟಲ್ ಆಗಿ ಈ ನ್ಯೂ ಜನ್ರೇಷನ್ ಫಿಗೋದಲ್ಲಿ ಸ್ವಿಫ್ಟ್ಗೆ ಕಂಪೇರ್ ಮಾಡಿದ್ರೆ ನಿಮಗೆ ವೀಲ್ ಬೇಸ್ ಜಾಸ್ತಿ ಸಿಗ್ತಾ ಇದೆ, ಇಂಜಿನಲ್ಲಿ ಪವರ್ ಜಾಸ್ತಿ ಸಿಗ್ತಾ ಇದೆ, ಟಾರ್ಕ್ ಜಾಸ್ತಿ ಸಿಗ್ತಾ ಇದೆ, ಟೋಟಲ್ ಒಟ್ಟಾರೆ ಲೆಂತ್ ಜಾಸ್ತಿ ಸಿಗ್ತಾ ಇದೆ. ಇಂಟೀರಿಯರಲ್ಲಿ ಸೇಫ್ಟಿ ವಿಚಾರವಾಗಿ ನೋಡಿದ್ರೆ 6 ಏರ್ ಬ್ಯಾಗ್ಗಳ ಸೇಫ್ಟಿ ಸಿಗ್ತಾ ಇದೆ. ಪ್ಲಸ್ ಲಾಟ್ ಆಫ್ ಲೆಗ್ ರೂಮ್, ಲಾಟ್ ಆಫ್ ಹೆಡ್ ರೂಮ್ ನಿಮಗೆ ಸಿಗ್ತಾ ಇರೋದ್ರಿಂದ ನಿಮಗೆ ಫಿಗೋನ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು. ಇನ್ನು ಮೇಂಟೆನೆನ್ಸ್ ವಿಚಾರದಲ್ಲಿ ನೀವು ನೋಡಬೇಕು ಅಂತ ಹೇಳಿದ್ರೆ, ಫೋರ್ಡ್ನ ವೆಬ್ಸೈಟ್ ಏನಿದೆ ಫೋರ್ಡ್ ಸರ್ವಿಸ್ ಪ್ರೈಸ್ ಪ್ರಾಮಿಸ್ ಅಂತೇಳಿ, ಆ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಅಂತ ಹೇಳಿದ್ರೆ ನಿಮ್ಮ ಮೊಬೈಲಲ್ಲಿ ಡೈರೆಕ್ಟ್ಲಿ ನಿಮಗೆ ಫೋರ್ಡ್ ಸರ್ವಿಸ್ನ ಒಂದು ಪ್ರೈಸಿಂಗ್ ಸರ್ವಿಸ್ ಇಂಟರ್ವಲ್ ಸರ್ವಿಸ್ ಶೆಡ್ಯೂಲ್ ಪ್ರೈಸಿಂಗ್ ಏನಿದೆ ಅದು ನಿಮಗೆ ಗೊತ್ತಾಗುತ್ತೆ. ಕಂಟಿನ್ಯೂ. ಫೋರ್ಡ್ ಸರ್ವಿಸ್ ಪ್ರೈಸ್ ಪ್ರಾಮಿಸ್ ನೀವು ವೆಬ್ಸೈಟ್ನ ಓಪನ್ ಮಾಡಿದ್ರೆ ನಿಮಗೆ ಹೋಮ್ ಸ್ಕ್ರೀನ್ ಈ ರೀತಿ ಕಾಣುತ್ತೆ. ಈ ಹೋಮ್ ಸ್ಕ್ರೀನ್ ಒಳಗಡೆ ನೀವು ಕೆಳಗಡೆ ಸ್ಲೈಡ್ ಮಾಡಿದ್ರೆ ನಿಮ್ಮ ಸ್ಟೇಟ್ ಯಾವುದು, ವೆಹಿಕಲ್ ನ್ಯೂ ಜನ್ರೇಷನ್ ಫಿಗೋ ಡೀಸೆಲ್ ವೇರಿಯಂಟ್ 1 ವರ್ಷ ಓಡಿರೋಂಥ ವೆಹಿಕಲ್ ನಿಮಗೆ 10,000 ಕಿಲೋಮೀಟರ್ಗೆ ಯಾವ ರೀತಿ ಸರ್ವಿಸ್ ಶೆಡ್ಯೂಲಿಂಗ್ ಏನು ಬರುತ್ತೆ ಅಂತೇಳಿ ನೀವು ಪಾಸ್ಕಿನ ಇಲ್ಲಿಗೆ ಒಂದು ಪಾಸ್ಗೆ ಎಂಟ್ರಿ ಮಾಡಿ ಕ್ಯಾಲ್ಕುಲೇಟ್ ಕೊಟ್ಟರೆ ಟೋಟಲ್ ನಿಮಗೆ ನಿಮ್ಮ ಶೆಡ್ಯೂಲ್ ಪ್ರಕಾರ 10,000 ಕಿಲೋಮೀಟರ್ ಶೆಡ್ಯೂಲಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತೇಳಿ, ಇಂಜಿನ್ ಆಯಿಲ್ ಫಿಲ್ಟರ್ ಮತ್ತು ಸಂಪ ಪ್ಲಗ್ ಗ್ಯಾಸ್ಕೆಟ್ನ ಮತ್ತು ಜೊತೆಗೆ ಟೋಟಲ್ ಪಾರ್ಟ್ಸ್ ಕಾಸ್ಟ್ ಇನ್ಕ್ಲೂಡ್ ಲೇಬರ್ ಕಾಸ್ಟ್ನ ಸಮೇತ ನಿಮಗೆ ಟೋಟಲ್ ಒಟ್ಟಾರೆ ಸರ್ವಿಸ್ ಬಿಲ್ ಎಷ್ಟಾಗ್ತದೆ ಅಂತ ಹೇಳ್ಬಿಟ್ಟು ನಿಮಗೆ ಇದರಲ್ಲಿ ತೋರಿಸುತ್ತೆ. ಅದೇ ರೀತಿ ನೀವು ಬರೀ 10,000 ಕಿಲೋಮೀಟರ್ಗಳ ಟೋಟಲ್ ಸರ್ವಿಸ್ ನೆಕ್ಸ್ಟ್ 20, 30, 40,000 ಕಿಲೋಮೀಟರ್ಗಳಿಗೆ ಯಾವ ರೀತಿ ಚೆಕ್ ಮಾಡ್ಕೊತೀರೋ ಇದೇ ಪ್ರೊಸೀಜರ್ ಪ್ರಕಾರ ನಿಮಗೆ ಸರ್ವಿಸ್ ಬಿಲ್ ಕೊಡುತ್ತೆ. ಸರ್ವಿಸ್ ಬಿಲ್ನ ನೀವು ವ್ಯೂ ಆ್ಯಂಡ್ ಪ್ರಿಂಟ್ PDF ಅಂತ ಹೇಳ್ಬಿಟ್ಟು ನೀವು ಇದು ಮಾಡಿ ಪ್ರಿಂಟೌಟ್ನ ನೀವು ತೊಗೊಂಡ್ರೆ ಆ ಪ್ರಿಂಟೌಟ್ಗೆ ನೀವು ಯಾವ ಸ್ಟೇಟ್ನ ಪ್ರಕಾರ ನೋಡಿ, ಇಲ್ಲಿ ಯಾವ ಸ್ಟೇಟ್ನ ಪ್ರಕಾರ ನೀವು ಸರ್ವಿಸ್ ಬಿಲ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ PDF ಡೌನ್ಲೋಡ್ ಬರುತ್ತೆ ನಿಮಗೆ. ಡೌನ್ಲೋಡ್ ಮಾಡ್ಕೊಂಡು ನೀವು ಇಲ್ಲಿ ನೋಡ್ಬೋದು ಕೋಟ್ ಈಸ್ ವ್ಯಾಲಿಡ್ ಫಾರ್ 30 days. ಅಂದರೆ ನೀವು ಕರ್ನಾಟಕ ಸ್ಟೇಟಲ್ಲಿ ಯಾವುದೇ ಫೋರ್ಡ್ ಅಥೋರೈಸ್ಡ್ ಫೋರ್ಡ್ ಡೀಲರ್ಗೆ ಹೋದರೆ ಈ ಬಿಲ್ನ ಪ್ರಕಾರನೇ ನಿಮ್ಮ ವೆಹಿಕಲ್ಗಳು ಸರ್ವಿಸ್ ಆಗುತ್ತೆ. ಸೊ ಒಟ್ಟಾರೆ ನಾವು ಈಗ ಸ್ವಿಫ್ಟಿಗೆ ಕಂಪ್ಯಾರಿಸನಲ್ಲಿ ಫಿಗೋ ವೆಹಿಕಲ್ನ ನೋಡಬೇಕು ಅಂತ ಹೇಳಿದ್ರೆ ನಿಮಗೆ ಕ್ವಾಲಿಟಿಯಲ್ಲಿ, ಸ್ಮಾರ್ಟ್ನೆಸ್ಸಲ್ಲಿ, ನಿಮ್ಮ ಇಂಜಿನ್ ವೈಸ್ ಆಗಿರ್ಬೋದು, ಮೈಲೇಜ್ ವೈಸ್ ಆಗಿರ್ಬೋದು, ಸೇಫ್ಟಿ ರೀಸನಲ್ಲಿ ಆಗಿರ್ಬೋದು, ಒಳಗಡೆ ಹೆಡ್ ರೂಮ್ ಲೆಗ್ ರೂಮಲ್ಲಿ ಆಗಿರ್ಬೋದು, ನಿಮಗೆ ನ್ಯೂ ಜನ್ರೇಷನ್ ಫಿಗೋ ಏನಿದೆ ನಿಮ್ಮ ಕಂಪ್ಲೀಟ್ ನೀವು ಇನ್ವೆಸ್ಟ್ ಮಾಡ್ತಾ ಇರೋಂಥ ವೆಹಿಕಲ್ ವ್ಯಾಲ್ಯೂ ಫಾರ್ ವೆಹಿಕಲ್ ಅಮೌಂಟ್ಗೆ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ನಮ್ಮ ನ್ಯೂ ಜನ್ರೇಷನ್ ಫಿಗೋ ಟೈಟಾನಿಯಂ ಆಪ್ಷನ್ ಟಾಪ್ ಎಂಡ್ ವೇರಿಯಂಟ್ ಏನಿದೆ ಇದು ನಿಮಗೆ 8,91,000 ಆನ್ ರೋಡಿಗೆ ಬರುತ್ತೆ. ಇದೇ ಸ್ವಿಫ್ಟ್ನ ಟಾಪ್ ಎಂಡ್ ZEI ವೆಹಿಕಲ್ ಏನಿದೆ ಅದು ನಿಮಗೆ 9,18,000 ಆನ್ ರೋಡ್ ಬೀಳುತ್ತೆ. ಅಂದರೆ ಆ ಪ್ರೈಸ್ ಗ್ಯಾಪಿಂಗಲ್ಲಿ ನಿಮಗೆ ಸ್ವಿಫ್ಟಲ್ಲಿ ಬರುವಂಥದ್ದು ಕೇವಲ 2 ಏರ್ ಬ್ಯಾಗ್,
ಫಿಗೋದಲ್ಲಿ ಬರುವಂಥದ್ದು 6 ಇಯರ್ ಬ್ಯಾಗು ವಿತ್ ವಾಯ್ಸ್ ಕಮಾಂಡಿಂಗ್ ಸಿಂಕ್ ಸಿಸ್ಟಮ್ ವಿತ್ ಫೋರ್ಡ್ ಮೈಕಿ ಮತ್ತು ಫೋರ್ಡ್ ಎಮರ್ಜೆನ್ಸಿ ಅಸಿಸ್ಟೆನ್ಸ್ ಆಪ್ಷನ್ ಜೊತೆಗೆ ಬರುವಂಥದ್ದು. ಸೊ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಸ್ವಿಫ್ಟ್ ಕಂಪ್ಯಾರಿಸನಲ್ಲಿ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ನ್ಯೂ ಜನ್ರೇಷನ್ ಫಿಗೋ ನಿಮಗೆ ಪರ್ಫೆಕ್ಟ್ ಕಂಪ್ಯಾನಿಯನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು.